ಇದು ದೇವ ಟೂರ್ 800 1000 ಇದು 800 800 600 ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವೆಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ, ಶನಿವಾರ ಮತ್ತು ರವಿವಾರದ್ದು ಲಾಗ್ ಐತಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ಯಾಕೆ ಹೋಗ್ಬೇಡ್ರಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ದಿವಸ ನಾನು ಕಾಯ್ತಾ ಇರೋದು, ಯಾಕಂದರೆ 10K ಸಬ್ಸ್ಕ್ರೈಬರ್ ಆದಷ್ಟು ಬೇಗ ಆಗಲಿ ಅಂತೇಳಿ ನಿಮ್ಮ ಆಶೀರ್ವಾದದಿಂದ ಆದಷ್ಟು ಬೇಗ 10K ಸಬ್ಸ್ಕ್ರೈಬರನ್ನು ಮಾಡ್ರಂತೆ ಕೇಳ್ಕೊತೀನಿ. ಅದೊಂದು ರಿಕ್ವೆಸ್ಟ್ ರೀ. ಯಾಕಂದರೆ ನಾವು ಒಂದೇ ಕೆಲಸನ ಭಾಳ ದಿವಸ ಮಾಡ್ತಾ ಇದ್ದಂಗೆ ಏನೋ ಅನಿಸುತ್ತಲ್ಲ, ಆದಷ್ಟು ಬೇಗ ಡೆವಲಪ್ಮೆಂಟ್ ಆಗ್ಲಪ್ಪ ಅಂತ ಅನಿಸ್ತಾ ಇರ್ತೈತಿ. ಹಾಗಾಗಿ ಕೇಳಿದಷ್ಟೇ ರೀ, ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಂದರೆ ಇದು ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಇದು 2 ದಿವಸದಿಂದ ಲಾಗ್ ಆಗಿರೋದ್ರಿ. ಮತ್ತು ರಥಸಪ್ತಮಿ ಮತ್ತು ನಾನು ಸ್ವಲ್ಪ ಬಿಜಾಪುರ ಒಳಗಿಂದ ವಿಡಿಯೋನೆಲ್ಲ ಮಾಡಿದ್ದು, ಅಂದರೆ ಕಂಟೆಂಟ್ ಎಲ್ಲ ಮಾಡಿದರೆ ನಿಮ್ಗೆ ಇಷ್ಟ ಆಗ್ಬೋದು. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿಬಿಟ್ರೆ ನನಗೂ ಖುಷಿ ಆಗುತ್ತೆ. ಹಾಗಾಗಿ ಕೇಳಾಕತ್ತಿದ್ದ ಅಷ್ಟೇ ರೀ. ಇದು ಶನಿವಾರದ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ನಾಷ್ಟಕ್ಕಿದ್ರೆ ಎಲ್ಲರಿಗೆ ಅವಲಕ್ಕಿ ಮಾಡಿಕೊಟ್ಬಿಟ್ಟು ನಾನು ಅರ್ಬಿ ಎಲ್ಲ ತೊಗೊಚಿಂದ ಒಣಗಾಕೆ ಹಾಕಕ್ಕಂತೀನಿ ನೋಡ್ರಿ. ಇವಾಗ ಬೆಳಗ್ಗೆ ಅಂತೂ ಅರ್ಬಿ ತೊಳಕ್ಕೆ ಅನ್ಸುತ್ತೆ. ಹಾಗಾಗಿ 2 ಗಂಟೆಗೆ ಅರ್ಬಿ ತೊಳಕತ್ತಿದ್ದು, ಅಂದ್ರೆ ಸ್ವಲ್ಪ ಬಿಸಿಲು ಇಟ್ಬಿಟ್ರೆ ಥಂಡಿ ಹತ್ತಂಗಿಲ್ಲ ಅಂತೇಳಿ ಅರ್ಬಿ ಎಲ್ಲ ತೊಳೆದು ಇಟ್ಟಿದ್ದೆ ರೀ. ಮತ್ತು ಒಣಗಾಕೆ ಹಾಕಿಬಿಟ್ರೆ ಐತಂತೇಳಿ ಒಣಗಾಸಕ್ಕೆ ಹಾಕಾಕತ್ತಿದ್ದೆ. ನನ್ನ ಮಗಳಿದ್ರೆ ಕಾಲೇಜ್ ಮುಗಿಸ್ಕೊಂಡು ಬಂದ್ಲು. ಫುಲ್ ನಾನಿದ್ರೆ ಈ ಕಡೆ ಅರ್ಬಿ ಹಾಕಾಕತ್ತಿದ್ದೆ, ಬೆಲ್ ಸೌಂಡ್ ಮಾಡಾಕತ್ತಿದ್ಲು. ಹೋಗಿ ನಾನು ಬೆಲ್ ತೆಗೆದ ತಕ್ಷಣ ಬಂದ ಕೂಡಲೇ ತಲೆ ಹಿಕ್ಬಿಟ್ಟು ಈ ಥರ ತುರ್ಬ ಹಾಕೊಂಡ್ಬಿಡ್ತಾರೆ. ಅಂದರೆ ನಾ ಎಷ್ಟೇ ಹೇಳ್ತೀನಿ ಕೂದಲ ಬೆಳಂಗಿಲ್ಲ, ಮಾತ್ರ ಕೂದಲ ಬಿಟ್ಕೊಂಡು ಹೋಗ್ಬೇಡ ಅಂತಂದ್ರೂ ಕೇಳಂಗೆ ಇಲ್ಲ ರೀ. ಮತ್ತು ಕೂದಲ ಎಲ್ಲ ಉಚ್ಚಾಕತ್ತಾವ ಮಮ್ಮಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು. ಮಕ್ಕಳಿಗೆ ಎಷ್ಟೇ ಹೇಳ್ಬಿಟ್ರೂ ಕೇಳಂಗೆ ಇಲ್ಲ ರೀ. ಈಗ ಬಂದ ಕೂಡಲೇ ಫುಲ್ ಹೊಸವಾಗೈತೆ ಮಮ್ಮಿ ಏನು ಮಾಡಿರಿ ಊಟಕ್ಕಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ನಮ್ಮ ಮನ್ಯಾಗ ಹೆಂಗೆ ಗೊತ್ತೇನು ರೀ, ಅಂದರೆ ಎಲ್ಲರ ಮನ್ಯಾಗ ಹಿಂಗೋ ನಮ್ಮ ಮನ್ಯಾಗ ಹಿಂಗೋ ಗೊತ್ತಿಲ್ಲ. ನಾನು ಅಡುಗೆ ಎಲ್ಲ ಮಾಡಿಟ್ಟು ಕಾಯ್ತಾ ಇರ್ತೀನಿ ಯಾವಾಗ ಬರ್ತಾರೆ ಊಟಕ್ಕಂತ. ಅವಾಗ ಯಾರೂ ಉಣ್ಣಾಕ ಬರಂಗಿಲ್ಲ, ಬರ್ರಿ ಅಡುಗೆ ಎಲ್ಲ ತಣ್ಣಗಾಗುತ್ತೆ ಅಂತೇಳಿ ಕರಿತಾ ಇರ್ತೀನಿ. ಆದರೆ ಆಮೇಲೆ ಉಣ್ತಿನ 10 ನಿಮಿಷ ಬಿಟ್ಟು ಊಟ ಮಾಡ್ತೀನಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆದರೆ ನಾನು ಅಡುಗೆ ಮಾಡೋಕ್ಕೆ ಬ್ಯಾಸರ ಬಂದು ಬಿಟ್ಟಿರ್ತೀನಿ. ಮತ್ತು ಆಮೇಲೆ ಅವ್ರು ಬಂದಮೇಲೆ ಮಾಡ್ರೈತಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟಿರ್ತೀನಿ. ಅವಾಗೇನೈತಿಲ್ಲ ಫುಲ್ ಹೊಸವಾಗಿತ್ತು, ನನಗೆ ಇನ್ನೂ ಅಡುಗೆ ಮಾಡಿಲ್ಲ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ಮ ಮನೆಯವರು ಆದರೂ ಅಷ್ಟೇ ರೀ. ಮತ್ತು ತನು ಮಣ್ಣು ಹಂಗೆ ಮಾಡ್ತಾರೆ. ಮನು ಆ ಥರ ಏನು ಮಾಡಂಗಿಲ್ಲ ರೀ. ಅವ ಹೊರಗಡೆ ತಿಂದು ಬಂದ್ರೂ ನಮ್ಮ ಮಮ್ಮಿಗೆ ಬೇಜಾರಾಗುತ್ತಂತ ಸ್ವಲ್ಪ ಹರನು ಪಟ್ಟಂತ ಬಂದು ಊಟ ಮಾಡ್ತಾನು. ತನು ಮಾತ್ರ ಸ್ವಲ್ಪ ಏನಾದರೂ ಹೊರಗಡೆ ತಿಂದು ಬಂದಿಲ್ಲ ಅಂದ್ರೆ ಮನ್ಯಾಗ ಬಂದು ಊಟನೇ ಮಾಡಂಗಿಲ್ಲ ರೀ. ಇವತ್ತು ಫುಲ್ ಹೊಸವಾಗಿತ್ತು ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನಿದ್ರೆ ಅಡುಗೆ ಏನೂ ಮಾಡಿದ್ದಿಲ್ಲ. ನಿನ್ನೆ ಹೋಳಿಗೆ ಮಾಡಿದ್ದೆ ಅಲ್ರಿ, ಅದೇ ಹೂರ್ಣ ಮತ್ತು ಹಿಟ್ಟು ಇಟ್ಟಿದ್ದೆ. ಹಂಗಾಗಿ ಚಪಾತಿ ಮಾಡಿ ಬದ್ನಿಕಾಯಿ ಪಲ್ಯ ಮಾಡ್ರೈತಂತ ನಾನು ಅಂದ್ಕೊಂಡೆ. ಬದ್ನಿಕಾಯಿ ಪಲ್ಯ ಬ್ಯಾಡ ಮಮ್ಮಿ, ನಾನು ಪನ್ನೀರ್ ಮತ್ತು ಆಲೂ ಹಾಕಿಬಿಟ್ಟು ಪಲ್ಯ ಮಾಡ್ತೀನಂತ ಅಂದ್ಕೊಂಡು ಅವಾಗನ ಹಾಲಿನ ಪುಡಿನ ಯೂಸ್ ಮಾಡಿ ಪನ್ನೀರ್ ಮಾಡಿದ್ಲು. ಅದು ಮಾಡಿದ ತಕ್ಷಣ ಯೂಸ್ ಮಾಡಿದ್ರೆ ಈ ಥರ ಆಗಿಬಿಡುತ್ತೆ. ಅಂದರೆ ಕುದಿಸಿದ ತಕ್ಷಣ ಆ ಥರ ಎಲ್ಲ ಆಗಿತ್ತು. ಟೇಸ್ಟ್ ಮಾತ್ರ ಪರವಾಗಿದ್ದಿಲ್ಲ, ಚಲೋ ಇತ್ತು. ಹಾಗಾಗಿ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುಂತು ಮತ್ತು ಸಂಜೆ ಮುಂದಾಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಚಹಾ ಮಾಡಿ ತನಗೂ ಕೊಟ್ಟು ನಾನು ಚಹಾ ಕುಡಿದ್ಬಿಟ್ಟು ಇವಾಗಿದ್ರೆ ಟೈಮ್ 7 ಗಂಟೆ ಆಗಿ ಬಂದಿತ್ತು. ಅಂದರೆ ನಮ್ಮ ಮನೆಯೊಳಗೆ ನಾವು ಜಲ್ದಿನೇ ಊಟ ಮಾಡೋದು, ಅದಕ್ಕಾಗಿ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಏನು ಅಡುಗೆ ಮಾಡಲಿ ಅಂತ ವಿಚಾರ ಮಾಡ್ತಾ ಇದ್ದೆ. ರಾತ್ರಿ ಊಟಕ್ಕೆ ಮಾತ್ರ ಇದು ಬೆಸ್ಟ್ ರೆಸಿಪಿ ನೋಡ್ರಿ, ನೀವು ಖಂಡಿತ ಟ್ರೈ ಮಾಡಿರಿ. ನಾನಿಲ್ಲಿ 2 ಮುಷ್ಟಿಯಷ್ಟು ಗೋಧಿ ನುಚ್ಚು ಮತ್ತು 2 ಮುಷ್ಟಿಯಷ್ಟು ಜೋಳದ ನುಚ್ಚನ್ನು ತೊಗೊಂಡಿದ್ದೀನಿ ರೀ. ಮತ್ತು 1 ಮುಷ್ಟಿಯಷ್ಟು ಕಡಲೆಬೇಳೆ, 1 ಮುಷ್ಟಿಯಷ್ಟು ತೊಗರಿಬೇಳೆ, 1 ಮುಷ್ಟಿಯಷ್ಟು ಚೆನ್ನಾಗಿ ಬೇಳೆ, ಮತ್ತು ನಮ್ಮ ಮನೆಯೊಳಗೆ ಯಾವ್ಯಾವ ಬೇಳೆ ಇರ್ತಾವಲ್ರಿ ಅವನ್ನೆಲ್ಲ 1 ಮುಷ್ಟಿಯಷ್ಟನ್ನು ಹಾಕಿದ್ದೀನಿ. ಇದು ಟೇಸ್ಟ್ನೂ ಮಸ್ತ್ ಇರುತ್ತೆ ರೀ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ರಾತ್ರಿ ಊಟಕ್ಕೆ ಏನೈತಿಲ್ಲ ಈಜಿಯಾಗಿ ಡೈಜೆಷನ್ ಆಗುತ್ತೆ. ಹಾಗಾಗಿ ಎಲ್ಲನೂ ತೊಗೊಂಡು ಸ್ವಚ್ಛಗೆ 2 ಸಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ರೀ. ಈಗಿದ್ರೆ ತನು ಮಧ್ಯಾಹ್ನ ಪಲ್ಯ ಮಾಡಿದ್ಲಲ್ಲ, ಅದನ್ನ ತೆಗೆದಿಟ್ಟು ಮತ್ತು ನಾಳೆ ತಿನ್ನೋಕ್ಕಿಂತ ಅದ್ರೊಳಗೆ ಮಾಡಿಬಿಟ್ರಾಯ್ತು ಅಂಥೇಳಿ ನಾನು ಅದು ಸ್ವಲ್ಪ ಪಲ್ಯ ಮಿಕ್ಕಿತ್ತಲ್ಲ ಕುಕ್ಕರ್ ಒಳಗೆ, ಅದಕ್ಕೆ ಇವೆಲ್ಲ ತೊಳೆದ್ಬಿಟ್ಟು ಹಾಕ್ಬಿಡಾಕಂತೀನಿ ನೋಡ್ರಿ. ಅಂದ್ರೆ ಪಲ್ಯ ಇದ್ದಿದ್ದಿಲ್ಲ ಅಂದರೂ ಹಂಗನ ಮಾಡ್ಬೋದು. ಅದನ್ನೆಲ್ಲ ತೊಳೆದಿಟ್ಟಿದ್ದು ಕುಕ್ಕರ್ಗೆ ಹಾಕಿ ಅದಕ್ಕೆ ಒಂದು 10 ಬಟ್ಲಷ್ಟು ನೀರು ಹಾಕಬೇಕಾಗುತ್ತೆ ರೀ. ಅಂದ್ರೆ ನಾವು ಎಷ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತೊಗೊಂಡಿರ್ತೀವಲ್ಲ, ಅಂದರೆ 10 ಪಟ್ಟಷ್ಟು ನೀರು ಹಾಕಬೇಕು.
ಅಂದ್ರೆ ಸ್ವಲ್ಪ ಇದು ತೆಳ್ಳಗಿದ್ರೇ ಟೇಸ್ಟ್ ಅನ್ಸೋತ್ರಿ. ಮತ್ತು ಬ್ಯಾಳಿ ಎಲ್ಲ ಚಲೋತ್ನಾಗೆ ಬೆನಿಬೇಕಲ್ಲ, ಹಾಗಾಗಿ ಅದ ಪಲ್ಯದಾಗ ಅದನ್ನೆಲ್ಲ ಹಾಕಿಬಿಟ್ಟು ಮತ್ತು ಸಾಂಬಾರು ಮಿಕ್ಕಿದ್ರೂ ಈ ಥರ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ಎತ್ತಿಟ್ಟು ಮತ್ತು ಬೆಳಿಗ್ಗೆ ತಿನ್ನು ಅಂತ ಹೇಳೋಕ್ಕಿಂತ ಅದ್ರೊಳಗನ ಮಾಡಿಬಿಟ್ರೆ ಆಗುತ್ತಂತ ಎಲ್ಲ ಹಾಕಿ ಉಪ್ಪು ಹಾಕಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಸಾಕಿ ಇಟ್ಟಿದ್ದೀನಿ ರೀ. ಒಂದು 3 ರಿಂದ 4 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಈ ಕಡೆ ಸ್ವಲ್ಪ ತರಕಾರಿನೂ ಕಟ್ ಮಾಡಿ ಇಟ್ಟೆ ರೀ. ಉಳ್ಳಾಗಡ್ಡಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಅಂದರೆ ನಮಗೆ ಬೇಕಾಗಿ ತರಕಾರಿನ ಯೂಸ್ ಮಾಡ್ಬೋದು. ಮತ್ತು ಮಕ್ಕಳಿಗೆ ಮಾತ್ರ ಈ ರೀತಿ ಮಾಡಿಕೊಟ್ರೆ ಸಖತ್ ಖುಷಿ ಪಟ್ಟು ತಿಂತಾರೆ. ಮತ್ತು ಈಗಿದ್ರೆ ನಾನು 1, 2, 3 ಚಮಚದಷ್ಟು ಎಣ್ಣೆ ಮತ್ತು ಸ್ವಲ್ಪ ಶೇಂಗಾ ಹಾಕಿದ್ದೀನಿ ರೀ. ಬಾಯಿ ಸಿಗ್ತಾಯಿದ್ರೆ ಟೇಸ್ಟ್ ಅನಿಸುತ್ತೆ, ಹಾಗಾಗಿ ಶೇಂಗಾ ಹಾಕಿ ಸ್ವಲ್ಪ ಹುರ್ಕೊಂಡು ಆಮೇಲೆ ಜೀರಿಗೆ, ಹಿಂಗು, ಕುಟ್ಟಿಟ್ಟಿದ್ದೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ. ಈಗ ಎಲ್ಲ ಹುರ್ಕೊಂಡಾದ್ಮೇಲೆ ಏನು ಫಸ್ಟಿಗೆ ಕಟ್ ಮಾಡಿ ಇಟ್ಟಿದ್ವಲ್ಲ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಮತ್ತು ಕ್ಯಾರೆಟನ್ನು ಹಾಕಕ್ಕಂತೀನಿ ನೋಡಿರಿ. ಬೀನ್ಸ್ ಇಟ್ಟರೆ ಅದನ್ನೂ ಹಾಕ್ಬೋದು. ಮತ್ತು ಬಟಾಟಿ ಏನೈತಲ್ರಿ ಫಸ್ಟಿಗೆ ಬ್ಯಾಳಿ ಸಂಗಟ ಕುದ್ಸಕ್ಕೆ ಹಾಕಿಬಿಟ್ರೆ ಅದು ರವಾ ಸಂಗಟ ಕುದ್ಸಕ್ಕೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಪಲ್ಯ ಐತಲ್ಲ ಹಾಗಾಗಿ ಬಟಾಟಿನ ಯೂಸ್ ಮಾಡಿಲ್ಲ ರೀ. ಅದ ಬಟಾಟಿ ಪಲ್ಯ ಒಳಗನ ಮಿಕ್ಸ್ ಮಾಡಿದ್ದಲ್ಲ, ಹಾಗಾಗಿ ಸ್ವಲ್ಪ ಹಸಿರು ಬಟಾಣಿ ಉಪ್ಪು ಹಾಕಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಅದನ್ನ ಒಗ್ಗರಣೆ ರೆಡಿ ಮಾಡಬೇಕಾಗುತ್ತೆ ರೀ. ಈ ಕಡೆ ಏನಿಲ್ಲ 4 ವಿಷಲ್ ಆಗಿತ್ತು, ಅದನ್ನ ಸೈಡಿಗೆ ಎತ್ತಿ ಇಟ್ಟಿದ್ದಾರೆ. ಈಗಿದ್ರೆ ನಾವು ವಿಷಲ್ ಬಿಟ್ಟಿದ್ದಿಲ್ಲ, ಆದ್ರೂ ಅದನ್ನ ವಿಷಲ್ ತೆಗೆದ್ಬಿಟ್ಟು ಚಲೋತ್ನಾಗ ಒಂದು ರೌಂಡ ಮಿಕ್ಸ್ ಮಾಡಿಬಿಟ್ಟು ಇದೇನು ಒಗ್ಗರಣೆ ರೆಡಿ ಮಾಡಿ ಇಟ್ಟಿರ್ತೀವಲ್ರಿ ಅದಕ್ಕೆ ಸೇರಿಸ್ಬೇಕಾಗುತ್ತೆ. ಇದು ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ರೀ. 1 ಪ್ಲೇಟ್ ನೀವು ಹಾಕಿಕೊಟ್ರೆ ನೆಕ್ಸ್ಟ್ ಪ್ಲೇಟ್ ಕೇಳೋದಂತೂ ಗ್ಯಾರಂಟಿ ರೀ, ಅಷ್ಟು ಮಸ್ತ್ ಇರುತ್ತೆ. ಈಗಿದ್ರೆ ಅದನ್ನೇನು ಬೆನ್ಸಿಟ್ಟಿದ್ದೀವಲ್ರಿ ಅದನ್ನ ಇದಕ್ಕೆ ಹಾಕಿಬಿಟ್ಟು ಚಲೋತ್ನಾಗ ಒಂದು ರೌಂಡ ಮಿಕ್ಸ್ ಮಾಡಿ ಇನ್ನಿಂತಲ್ಲ ಒಂದು ಅರ್ಧ ಹೋಳಷ್ಟು ಬೇಕಂದ್ರೆ ನಿಂಬೆಹಣ್ಣಿನ ರಸನ ಹಾಕ್ಬೋದು ರೀ. ಟೊಮೊಟೊ ಬಳಸ್ಬೋದು, ಬಟ್ ಟೊಮೊಟೊ ಬಳಸ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ, ಹಾಗಾಗಿ ಟೊಮೊಟೊ ಹಾಕಕ್ಕೆ ಹೋಗಿಲ್ಲ ರೀ. ಬೇಕಂದ್ರೆ ಹಾಕ್ಬೋದು. ಲಾಸ್ಟಿಗೆ ಏನಿಲ್ಲ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪ ಹಾಕಿ ಸರ್ವ್ ಮಾಡ್ತಾಯಿದ್ರೆ ಕಂಪಲ್ಸರಿ 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿನ್ನೋದಂತೂ ಗ್ಯಾರಂಟಿ ರೀ. ಅಂದರೆ ರಾತ್ರಿ ಊಟಕ್ಕೆ ಬೆಸ್ಟ್ ರೆಸಿಪಿ ರೀ ಇದು. ನೀವು ಖಂಡಿತ ಟ್ರೈ ಮಾಡಿರಿ, ಭಾಳ ಅಂದ್ರೆ ಭಾಳ ಬೆಸ್ಟ್ ಇರುತ್ತೆ. ಅಡುಗೆ ಏನು ಮಾಡಬೇಕಪ್ಪ ಅಂತ ವಿಚಾರ ಮಾಡ್ತಾ ಇದ್ದಾಗ ಇದನ್ನಂತೂ ಮಾಡಿಬಿಡೋದು ಬೆಸ್ಟ್ ನೋಡಿರಿ. ಅಂದರೆ ಗೋಧಿ ನುಚ್ಚು ಸ್ವಲ್ಪ ಅಕ್ಕಿ ನುಚ್ಚು ಹಾಕ್ಬೋದು, ಇಲ್ಲ ಬರೀ ಗೋಧಿ ನುಚ್ಚಿಂದನೂ ಮಾಡ್ಬೋದು ಮತ್ತು ಅಕ್ಕಿ ನುಚ್ಚಿಂದನೂ ಮಾಡ್ಬೋದು, ಇಲ್ಲ ಸ್ವಲ್ಪ ಅಕ್ಕಿನ ಬಳಸ್ಬಿಟ್ಟಾದ್ರೂ ಇದೇ ಥರ ಮಾಡ್ಬೋದು ರೀ. ಅಂದರೆ ಹೇಳಕತ್ತಿದ್ದಷ್ಟೇ ನಾನು ನಮ್ಮ ಮನೆಯೊಳಗೆ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ ಅದನ್ನ ಬಳಸ್ಬಿಟ್ಟು ಈ ಥರ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರೂ ಬಂದುಬಿಟ್ರು. ಅವರು ಕೈಕಾಲು ಮುಖ ತೊಗೊಂಬರಟ್ಟಿಗೆ ನಾನು ಈ ಕಡೆ 7ವರೆಗೆ ನಮ್ದು ಊಟ ಮುಗಿದ್ಬಿಡ್ತೈತ್ರಿ. ಹಾಗಾಗಿ ಎಲ್ಲರಿಗೂ ಪ್ಲೇಟ್ನ ಹಾಕಿ ಕೊಡಾಕಂತೀನಿ ನೋಡಿರಿ. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಎಲ್ಲರೂ ಊಟ ಮಾಡಿ ಮುಗಿಸ್ತೀವಿ. ಇದು ನೆಕ್ಸ್ಟ್ ಡೇ ನೋಡಿರಿ. ಈಗ ಟೈಮ್ ಇದ್ರೆ 6 ಗಂಟೆ ಆಗ ಬಂದೈತಿ. 4ವರೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ಇವಾಗ ಲಾಗ್ ಸ್ಟಾರ್ಟ್ ಮಾಡಾಕತ್ತಿದ್ದು. ಇವತ್ತು ರಥಸಪ್ತಮಿ ಅಲ್ರಿ, ಹಾಗಾಗಿ ಸೂರ್ಯೋದಯಕ್ಕೆ ಪೂಜೆ ಅಷ್ಟು ಮಾಡಿಬಿಟ್ರಾಯ್ತು. ಮತ್ತು ಇವತ್ತು ಗೋಧಿ ಹುಗ್ಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವತ್ತು ಗೋಧಿ ಹುಗ್ಗಿ ಮಾಡಿಬಿಟ್ಟು ಒಂದು 4-5 ಜನಕ್ಕಾದ್ರೂ ಪ್ರಸಾದ ಅಂತೇಳಿ ಕೊಡಬೇಕಂತ, ಹಾಗಾಗಿ ನಾನು ಮಾಡೋಣಂತ ಅಂದ್ಕೊಂಡಿದ್ದೀನಿ ರೀ. ಫಸ್ಟಿಗೆ ಜಳಕ ಎಲ್ಲ ಮುಗಿಸ್ಬಿಟ್ಟು ಪೂಜೆಗೆ ಅಡುಗೆ ಬೋರ್ ಚಾಲು ಮಾಡಿಬಿಟ್ಟು ನೀರು ತುಂಬಿದ್ರಾಯ್ತಂತ ಈಗಿದ್ರೆ ಫಸ್ಟಿಗೆ ಪೂಜೆಗೂ ನೀರು ತುಂಬಿಟ್ಟಾರೆ. ದೇವರೆಲ್ಲ ತಿಕ್ಕಿ ಪೂಜೆ ಮಾಡಬೇಕಲ್ಲ ಇವತ್ತು, ಅದಕ್ಕೆ ಎಲ್ಲ ನೀರು ತುಂಬಿ ಇಡಾಕಂತೀನಿ ನೋಡಿರಿ. ಈಗ ನೀರೆಲ್ಲ ತುಂಬಿಟ್ಬಿಟ್ಟು ಫಸ್ಟಿಗೆ ಗೋಧಿ ಕುದ್ಸಾಕಿಟ್ರೈತಂತ. ಅಂದ್ರೆ ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಇಷ್ಟೆಲ್ಲ ಗಡಿಬಿಡಿ ಮಾಡಿಬಿಟ್ರು ನೈವೇದ್ಯ ಟೈಮ್ಗೆ ಅದು ಹುಗ್ಗಿ ರೆಡಿ ಆಗಲೇ ಇಲ್ಲ ಅಂದರೆ 1-1.5 ತಾಸು ಮ್ಯಾಲೆ ಬೇಕಾಗುತ್ತೆ ಇದು ಕುದಿಬೇಕಂದ್ರೆ. ಈಗಿದ್ರೆ ನಾನು ನೀರೆಲ್ಲ ತುಂಬಿಬಿಟ್ಟು 1 ಗ್ಲಾಸಷ್ಟು ಗೋಧಿ ತೊಗೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ನಾವು ಹೊರಗಡೆಯಿಂದ ಗೋಧಿ ಅಕ್ಕಿ ತಂದುಬಿಟ್ಟು ಮಾಡ್ತೀವಲ್ಲ, ಈ ಥರ ಮನೆಯೊಳಗನ ನಾನು ಯಾವಾಗಲೂ ಮಾಡೋದು. ಹಾಗಾಗಿ 1 ಗ್ಲಾಸಷ್ಟು ಗೋಧಿ ತೊಗೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಚಿಮ್ಕಿಸಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಈ ಥರ ಜಸ್ಟ್ ಅಂದರೆ ಅಪೋಸಿಟ್ ಮಿಕ್ಸಿ ಚಾಲೂ ಮಾಡಬೇಕ್ರಿ. ಜಸ್ಟ್ ಒಂದು 30 ಸೆಕೆಂಡ್ ಒಳಗಡೆ ಅದ್ರ ಮೇಲಿನ ಸಪ್ಪಿ ಎಲ್ಲ ಉದುರಿ ಬಿಡುತ್ತೆ, ಅಂದರೆ ಉಚ್ಚಿ ಬಿಡುತ್ತೆ. ಈ ಥರ ಗೋಧಿ ಅಕ್ಕಿ ರೆಡಿ ಆಗ್ತಾವ್ರಿ. ಒಂದೊಂದು ಗೋಧಿ ಎಲ್ಲ ಹೊಡಿತಾವೆ, ಪರವಾಗಿಲ್ಲ, ಆದರೆ ಸಪ್ಪಿ ಎಲ್ಲ ಹೋಗ್ಬಿಡುತ್ತೆ ರೀ. ಹಾಗಾಗಿ ಮಿಕ್ಸಿಗೆ ಹಾಕಿ ಈ ಥರ ಮಾಡಿಕೊಂಡು ಆಮೇಲೆ 1-2-3 ಸಲ ಸ್ವಚ್ಛಗೆ ತೊಳೆದು ಬಿಡ್ಬೇಕ್ರಿ. ಅದು ಮೇಲಿನ ತೌಡೆಲ್ಲ ಹೋಗ್ಬಿಡುತ್ತೆ.
ಹಾಗಾಗಿ ಅಂದ್ರೆ ಅವಾಗೆಲ್ಲ ಏನಂತಾರೆ ಒಳ್ಳ ಕುಟ್ಬಿಟ್ಟು ಗೋಧಿ ಅಕ್ಕಿ ರೆಡಿ ಮಾಡ್ತಿದ್ರು. ಇವಾಗ ಮಷಿನ್ ಒಳಗೆ ಮಾಡಿದ್ದನ್ನೇ ಸಿಗ್ತಾವ್ರಿ, ಮತ್ತು ಮಾಡಿ ಕೊಡ್ತಾರೆ ಮಷಿನ್ ಒಳಗೆ. ನಮ್ಗೆ ಗೋಧಿ ಅಕ್ಕಿ ಮಾಡಿಕೊಡ್ರಿ ಅಂತಂದ್ರೆ ಒಂದು ಸಲ ಮಾಡಿಟ್ಟು ಮತ್ತು ಅವನು ಹುಳಾಗು ಅದು ಎಲ್ಲ ಅಂತ ಬೇಕಂದಾಗ ಈ ಥರ ಮಾಡ್ಕೊಂಬಿಡ್ಬೋದು. ಅದನ್ನ ಮಿಕ್ಸಿಗೆ ಹಾಕಿ ಆ ಥರ ಎಲ್ಲ ಸ್ವಚ್ಛಗೆ ಒಂದು 2-3 ಸಲ ತೊಳೆದ್ಬಿಟ್ಟು, ಈಗ 1 ಗ್ಲಾಸ್ ನಾವು ಏನು ಗೋಧಿ ತೊಗೊಂಡಿದ್ದೀವಲ್ಲ ಅದಕ್ಕೊಂದು 6 ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ. ಅಂದರೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗುತ್ತೆ. ಹಾಗಾಗಿ 6 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಈಗಿದ್ರೆ ಈ ಕಡೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಇಟ್ಟಿದ್ದೆ, ಅರಿಶಿನ ಕುಂಕುಮ ಹಚ್ಚಿಟ್ಟಿಲ್ಲ. ಹಾಗಾಗಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ಫಸ್ಟಿಗೆ ಗೋಧಿ ಅಕ್ಕಿನ ಕುದಿಸಾಕಿಟ್ರೈತಂತ ಕುದಿಸಾಕಿಡಾಕಂತೀನಿ ನೋಡ್ರಿ. ಸಣ್ಣ ಉರಿ ಒಳಗಿದು ಒಂದು ಮಿನಿಮಮ್ ಒಂದು 30 ಸೀಟಿ ತೊಗೋಬೇಕಾಗುತ್ತೆ. ಅಷ್ಟೋ ತನಕ ಕುದಿಸ್ಬೇಕಾಗುತ್ತೆ ರೀ. ಗಡ್ಬಡಿ ಒಳಗೆ ಮಾಡ್ತೀನಂದ್ರೆ ಹುಗ್ಗಿ ರೆಡಿನೇ ಆಗಂಗಿಲ್ಲ ರೀ, ಅಂದರೆ ಸರಿಯಾಗಿ ಬರೋಂಗಿಲ್ಲ. ಹಾಗಾಗಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕುದಿಸಾಕಿಟ್ಟಿದ್ದೀನಿ ನೋಡ್ರಿ. ಈ ಕಡೆ ಅದನ್ನು ಕುದಿಸಾಕಿಟ್ಬಿಟ್ಟು ಇನ್ನು ದೇವರಾನು ತಿಕ್ಕಬೇಕಂತ ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ರಂಗೋಲಿ ಅಷ್ಟು ಹಾಕಿ ಬಂದ್ರಾಯ್ತು, ಮತ್ತು ನೆನಪಾಗಂಗಿಲ್ಲ ಅಂತ ರಂಗೋಲಿ ಹಾಕಕ್ಕೆ ಬಂದಿದ್ದು ನೋಡ್ರಿ. ಇನ್ನು ಎಷ್ಟು ಕತ್ಲೆ ಐತಿ, 6 ಗಂಟೆ ಆಗಿ 10 ನಿಮಿಷ ಆಗಿತ್ತು ಅನ್ಸುತ್ತೆ. ಇವಾಗ ಜಲ್ದಿ ಬೆಳಕಾಗಂಗಿಲ್ಲ ರೀ. ಬ್ಯಾಸ್ಗೆ ಒಳಗೆ 6 ಗಂಟೆಗೆ ಫುಲ್ ಬೆಳಕಾಗ್ಬಿಡುತ್ತಂದ್ರೆ ಇನ್ನು ಸೂರ್ಯೋದಯ ಜಲ್ದಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ರಾತ್ರಿ ಟೈಮ್ ಕಮ್ಮಿ ಇರುತ್ತೆ, ಅಂದ್ರೆ ಜಲ್ದಿನೇ ಬೆಳಕಾಗುತ್ತೆ. ಇನ್ನೊಂದು ತಿಂಗಳು ರೀ, ಜನವರಿ ಫೆಬ್ರವರಿ ಎಂಡಿಗಟ್ಟಿಗೆ ಜಲ್ದಿನೇ ಬೆಳಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಇವಾಗ ಮಾತ್ರ 6 ಗಂಟೆ 10 ನಿಮಿಷನೇ ಆಗಿತ್ತು, ಎಷ್ಟು ಕತ್ಲಿ ಇತ್ತು. ನಾನು ಈ ಕಡೆ ರಂಗೋಲಿ ಎಲ್ಲ ಹಾಕಿಬಿಟ್ಟು ಇನ್ನು ದೇವರೆಲ್ಲ ತಿಕ್ಕಬೇಕ್ರಿ. ನಮ್ಮ ಮನೆಯವರು ಫಸ್ಟಿಗೆ ನನ್ನ ದೇವರೆಲ್ಲ ತೊಗೊಂಡು ತಿಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಎಲ್ಲ ಕ್ಲೀನ್ ಮಾಡಿಕೊಂಡು ಬತ್ತಿ ಮಾಡೋದು, ಹೂವು ಹರ್ಕೊಂಬರೋದು ಆ ಥರ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಇಬ್ಬರು ಕೂಡನೇ ಪೂಜೆ ಮಾಡೋದು. ಈಗಿದ್ರೆ ನಾನು ರಂಗೋಲಿ ಹಾಕಿ ಬಂದುಬಿಟ್ಟು ದೇವರ ತಿಕ್ಕಾಕಂತೀನಿ ನೋಡ್ರಿ. ನಾನು ದೇವರ ಏನಿಲ್ಲ ಸಬೀನ ಮತ್ತು ನಿಂಬೆ ಹಚ್ಚಿಬಿಟ್ಟು ತೊಳೆಯೋದು. ಜಾಸ್ತಿ ಹೊಲಸಾಗಿದ್ರೆ ಸ್ವಲ್ಪ ತೆಂಗಿನ ನಾರನ್ನು ತೊಗೊಂಡ್ಬಿಟ್ಟು ತಿಕ್ಕಿ ತೊಳಿತೀನಿ. 15 ದಿವಸ ಆಗಿತ್ತಂದ್ರೆ ಈ ಮನೆಯೇ ತಿಕ್ಕಿದ್ದಿಲ್ಲ, ಹಾಗಾಗಿ ಜಾಸ್ತಿ ಏನು ಹೊಲಸಿರಲ್ಲ ರೀ. ನಿಂಬೆಹಣ್ಣು ಹಚ್ಚಿ ಸಬೀನ ನಿಂಬೆಹಣ್ಣು ಹಚ್ಚಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಕೈಲಿ ತಿಕ್ಬಿಟ್ರಾಯ್ತು. ಎಲ್ಲ ಈ ಥರ ಸ್ವಚ್ಛಗೆ ಫಳ ಹೊಳಿತಾ ಇರ್ತಾವೆ ನೋಡ್ರಿ. ಅಂದರೆ ಮೊನ್ನೆಯೊಬ್ಬರು ಸಿಸ್ಟ್ರು ಕೇಳಿದ್ರು, ನೀವು ಪ್ಲೀಸ್ ದೇವರನ್ನ ಯಾವ ಥರ ಸ್ವಚ್ಛ ಮಾಡ್ತೀರಿ ತೋರಿಸ್ರಿ ಅಂತೇಳಿ ನಾನು ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ಸ್ವಚ್ಛ ಮಾಡ್ತಿದ್ರು. ಭಾಳ ಸ್ವಚ್ಛ ಆಗ್ತಾವೆ, ಕೈನೂ ಕಪ್ಪಾಗಂಗಿಲ್ಲ ರೀ. ನೀವು ಖಂಡಿತ ಅದೇ ಥರ ಯೂಸ್ ಮಾಡಿರಿ. ಯಾಕಂದರೆ ಪಿತಾಂಬರಿ ಹಚ್ಬಿಟ್ರೆ ಕೈ ಭಾಳ ಕಪ್ಪಾಗ್ತಾವೆ. ಹಾಗಾಗಿ ಈಗ ನಾನು ಹುಗ್ಗಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಈ ಕಡೆ ಸ್ವಲ್ಪ ಖಾರಕ್ಕೆ ಬಾದಾಮಿನೂ ಕಟ್ ಮಾಡಿ ಇಟ್ಟಿದ್ದೀನಿ, ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಜಾಜಿಕಾಯಿ ಸೋಂಪು ಎಲ್ಲ ತೊಗೊಂಡು ಕುಟ್ಟಿಡ್ಬೇಕಾಗುತ್ತೆ ರೀ. ನಾನಿಲ್ಲಿ ಒಂದು ಸಣ್ಣ ಗ್ಲಾಸ್ ಒಳಗೆ ಕುಟ್ಬಿಡ್ತೀನಿ. ಅಂದರೆ ಒಂದು ಕುಟ್ಟೋ ಕಲ್ಲು ಒಳಗೆ ಬೆಳ್ಳುಳ್ಳಿ ಎಲ್ಲ ಕುಟ್ಟಿರ್ತೀವಲ್ರಿ, ಹಂಗಾಗಿ ಸ್ಮೆಲ್ ಬರುತ್ತೆ. ಹಾಗಾಗಿ ಅದ್ರೊಳಗೆ ನಾನು ಕುಟ್ಟಕ್ಕೆ ಹೋಗಂಗಿಲ್ಲ. ಈ ಥರ ಒಂದು ಸಣ್ಣ ಗ್ಲಾಸ್ ತೊಗೊಂಡ್ಬಿಟ್ಟು ಅದ್ರಾಗ ಏಲಕ್ಕಿ ಜಾಜಿಕಾಯಿ ಸ್ವಲ್ಪ ಸೋಪ್ ಹಾಕಿ ಸಣ್ಣಗೆ ಬೆಳ್ಳುಳ್ಳಿಯಿಂದ ಈ ಥರ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ. ಅಂದರೆ ಏನಂತಾರೋ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗಿ ಈ ಕಡೆ ಒಂದೊಂದಾಗಿ ಎಲ್ಲನೂ ರೆಡಿ ಮಾಡ್ತಾ ಇದ್ದೆ. ಇನ್ನು ಬೆಲ್ಲನೂ ಈ ಥರ ಕಟ್ ಮಾಡಿಬಿಟ್ಟು ತೊಗೊಳಕಂತೀನಿ ನೋಡ್ರಿ. ಅರ್ಬಿ ಒಳಗೆ ಕುಟ್ಟಿ ಅದನ್ನು ಯೂಸ್ ಮಾಡ್ಬೋದು. ಈ ಥರ ಚಾಕುಲಿ ಮಾಡಿಬಿಟ್ರೆ ನಂಗೆ ಈಸಿ ಆಗುತ್ತೆ. ಹಾಗಾಗಿ ಈ ಥರ ಎಲ್ಲ ಚಾಕುಲಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಬಿಟ್ಟು ನಾನಿಲ್ಲಿ 1 ಗ್ಲಾಸ್ ಗೋಧಿ ತೊಗೊಂಡಿದ್ರೆ ಅದಕ್ಕೆ 1 ಗ್ಲಾಸ್ ಕಾಲು ಅಂದರೆ ನಂತರ 1.25 ಗ್ಲಾಸ್ ಅಷ್ಟು ಬೆಲ್ಲನ ತೊಗೊತಿದ್ರೆ, ನೀವು ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋದು ಅದಾದರೆ 1 ಗ್ಲಾಸ್ ಹಾಕಿದ್ರೂ ಸಾಕಾಗುತ್ತೆ. ಸ್ವಲ್ಪ ಸಪ್ಪಗೆ ಅನಿಸುತ್ತೆ. ಹಾಗಾಗಿ ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ, ಅಂದರೆ ಸ್ವಲ್ಪ ರುಚಿ ಇರಬೇಕು. ಹಂಗಾಗಿ ನಾನಿಲ್ಲಿ ಬೆಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಎಲ್ಲ ಅಳದ್ಬಿಟ್ಟು ಈ ಕಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಎಲ್ಲ ಹುರಿದು ಇಟ್ರಾಯ್ತಂತ ಇಡಾಕಂತಿದ್ರೆ ಅದು ವಿಷಲ್ ಬಿಡಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಆದರೆ ಅನ್ನೋದು ಕುಕ್ಕರ್ ವಿಷಲ್ನ ಬಿಡಲಾಗಿತ್ತು. ಅಂದರೆ ಅದು ಕುದ್ದಾದ್ಮೇಲೆ ಮಿನಿಮಮ್ ಅಂದ್ರೆ ಒಂದು 3/4 ತಾಸು ನಾವು ಬಿಡಬೇಕ್ರಿ. ನಾವು ಜಲ್ದಿ ತೆಗಿಯಕ್ಕೆ ಹೋದರೆ ಅದು ಹುಗ್ಗಿ ಸರಿಯಾಗಿ ಬರೋಂಗಿಲ್ಲ. ಇವತ್ತು ಹಂಗೆ ಆಯಿತು. ನಮ್ಮ ಮನೆಯವರಿದ್ರೆ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನೂ ಯಾವಾಗ ನೀನು ಹುಗ್ಗಿ ಮಾಡೋಕ್ಕೆ ಅಂತೇಳಿ ಗಡ್ಬಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಮತ್ತು ಅದನ್ನ ತೆಗೆದು ಕೂಡಲೇ ಇನ್ನೂ ಬೆಂದಿದ್ದಿಲ್ಲ. ಹಾಗಾಗಿ ಸ್ವಲ್ಪ ತೊಗೊಂಡ್ಬಿಟ್ಟು ಅದಕ್ಕಷ್ಟೇ ಬೆಲ್ಲ ಮಿಕ್ಸ್ ಮಾಡಿ, ಅಂದರೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದು ಕುದಿಯಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ತೊಗೊಂಡು ಅದಕ್ಕೆ ಬೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಹುರಿದೇನು ಇಟ್ಟಿದ್ರೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೈವೇದ್ಯಕ್ಕೆ ತೊಗೊಂಡೆ ರೀ. ಫಸ್ಟಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ರೆಡಿ ಮಾಡ್ಕೊಂಡ್ರಾಯ್ತಂತ ಹಿಂಗೆ ನೋಡಿರಿ ಡಬಲ್ ಕೆಲಸ ಆಗ್ತಾ ಇರ್ತಾವೆ. ಹಂಗಾಗಿ ಈ ಕಡೆ ಮತ್ತು ಅದನ್ನ ಹೊಳ್ಳಿ ಕುದಿಸಾಕಿಟ್ಟು ಪೂಜೆನೂ ಮಾಡಿಬಿಟ್ರಾಯ್ತಂತ ಪೂಜೆನೂ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಅಂದ್ರೆ 6:30ಗೆ ಪೂಜೆನ ಮುಗಿಸ್ಬಿಟ್ಟಿದ್ದು. 7 ಗಂಟೆಗೆ ಸೂರ್ಯ ಕಾಣಿಸೋದ್ರಿ, ಅವಾಗ ಸೂರ್ಯನ ಪೂಜೆನೂ ಮಾಡ್ಬೇಕಂತ. ಇವತ್ತು ರಥಸಪ್ತಮಿ ಅಲ್ಲ, ಅಂದರೆ ಸೂರ್ಯನ ಪೂಜೆ ಮಾಡೋದು. ಅದಕ್ಕಾಗಿ ಫಸ್ಟಿಗೆ ಸೂರ್ಯದೇವನಿಗೆ ನೀರೆಲ್ಲ ಅಂದರೆ ಅರ್ಘ್ಯ ಹಾಕೋ ನಂತರ ಅಂದರೆ ನೀರೆಲ್ಲ ಅರ್ಪಿಸಿಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಸೂರ್ಯ ದೇವನಿಗೆ ಅರ್ಪಿಸಿ ಆಮೇಲೆ ಮಂಗಳಾರತಿ ಮಾಡೋದ್ರಿ. ಅಂದರೆ ನಮಗೆ ಎಷ್ಟು ತಿಳಿದೈತಿ ಅಷ್ಟು ಗೊತ್ತಿರೋದು. ನಾನು
ನಾನು ನೋಡಿ ತಿಳ್ಕೊಂಬಿಟ್ಟು ಮಾಡೋದ್ರಿ. ಹಾಗಾಗಿ ಈ ಥರ ಸಿಂಪಲ್ಲಾಗಿ ಸೂರ್ಯನ ಪೂಜೆನೂ ಮಾಡಿದ್ದು. ಈಗಿದ್ರೆ ಫಸ್ಟಿಗೆ ಹುಗ್ಗಿನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ, ನೈವೇದ್ಯನೂ ಮಾಡಿಬಿಡ್ಬೇಕಂತೇಳಿ. ಅದಕ್ಕಾಗಿ ಈಗ ಅದೇನು ಮತ್ತು ಹೊಳ್ಳಿ ಕುದ್ಸಾಕಿ ಇಟ್ಟಿದ್ದೀವಿ ಅದನ್ನ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮುಗಿಸ್ಬೇಕಾಗುತ್ತೆ. ಸ್ವಲ್ಪ ಕೆಳಗಡೆ ಹೊತ್ತಾಕ ಸ್ಟಾರ್ಟ್ ಆಗಿಬಿಟ್ಟಿದ್ರಿ ಅಂದರೆ ನಾನು ಒಂದು ಸಲ ಮಿಕ್ಸ್ ಮಾಡಿದ್ದೆಲ್ಲ, ಹಾಗಾಗಿ ಮಿಕ್ಸ್ ಮಾಡಿಬಿಟ್ರೆ ಈ ಥರ ಆಗುತ್ತೆ. ಮತ್ತು 4-5 ವಿಷಲ್ ಕೂಗಿಸ್ಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಬೇಕ್ರಿ. ಉಪ್ಪು ಹಾಕಿ ನಾವು ಏನು ತೊಗೊಂಡಿದ್ದೀವಲ್ಲ ಬೆಲ್ಲ, ಆ ಬೆಲ್ಲನೂ ಹಾಕಿಬಿಟ್ಟು ಮತ್ತು ಚಲೋತ್ನಾಗೆ ಮಿಕ್ಸ್ ಮಾಡಿ ಮತ್ತು ಚಲೋತ್ನಾಗೆ ಒಂದು ರೌಂಡ್ ಕುದಿಸ್ಬೇಕ್ರಿ. ಅಂದರೆ ಬೆಲ್ಲ ಎಲ್ಲ ಹೀರ್ಕೋಬೇಕಲ್ಲ, ಹಾಗಾಗಿ ಕುದಿಸಾಕಿ ಇಟ್ಟಿದ್ದು. ಈಗ ಅದು ಕುಟ್ಟಿಟ್ಟಿದ್ದ ಜಾಜಿಕಾಯಿ ಮತ್ತು ಸೋಂಪು ಏಲಕ್ಕಿ ಪುಡಿನ ಹಾಕಾಕಂತೀನಿ ನೋಡಿರಿ. ಶುಂಠಿ ಪುಡಿನೂ ಹಾಕಿದ್ದು, ಅದು ವಿಡಿಯೋ ಸ್ಕಿಪ್ ಆಗಿದ್ರಿ. ಶುಂಠಿ ಪುಡಿನೂ ಸ್ವಲ್ಪ ಬೇಕಂದ್ರೆ ಹಾಕ್ಬೋದು. ಈಗಿದ್ರೆ ನಾನು ಅದನ್ನೆಲ್ಲ ಹಾಕಿ ಚಲೋ ಹೊತ್ನಾಗೆ ಕುದ್ದಾದ್ಮೇಲೆ ಲಾಸ್ಟಿಗೆ ಏನೈತಲ್ಲ ತುಪ್ಪ ಒಳಗೆ ಗೋಡಂಬಿ ಮತ್ತು ಬಾದಾಮಿ ಮತ್ತು ಖಾರಕ್ಕೆಲ್ಲ ಹುರಿದು ಇಟ್ಟಿದ್ದೆ ಅದನ್ನು ಹಾಕಿದ್ದೀನಿ. ಮತ್ತು ಕಸ್ಕಸಿನೂ ಹುರಿಯಾಮ್ದಾಗ ಹಾಕಬೇಕ್ರಿ ತುಪ್ಪೊಳಗೆ, ಫ್ಲೇವರ್ ಚಲೋ ಇರುತ್ತೆ. ಎಲ್ಲ ಅದನ್ನ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು. ಮಸ್ತಾಗಿ ಹುಗ್ಗಿ ರೆಡಿ ಆಗುತ್ತೆ ನೋಡಿರಿ. ಬೇಕಂದ್ರೆ ಹಾಲು ಹಾಕ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಜಾಸ್ತಿ ಗಟ್ಟಿಯಾಗಿರುತ್ತೆ, ಹಾಗಾಗಿ ಸ್ವಲ್ಪ ತೆಳ್ಳಗನೆ ಮಾಡ್ಕೊಂಡಿದ್ದು. ಈಗಿದ್ರೆ ಸೂರ್ಯಗೂ ನೈವೇದ್ಯ ಮಾಡಿದ್ರೆ ಆಗ ಬರೀ ಜಗಲಿ ಮೇಲೆ ಅಷ್ಟೇ ನೈವೇದ್ಯನ ರೆಡಿ ಮಾಡ್ಕೊಂಡಿದ್ದು. ಹಾಗಾಗಿ ಸೂರ್ಯಗೂ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ನಾವು ಚಿಕ್ಕುನ್ ಕಾಲನಿ ಒಳಗೆ ಮಲ್ಲಯ್ಯನ ಗುಡಿ ಐತ್ರಿ, ಅಲ್ಲಿ ನೈವೇದ್ಯ ತೊಗೊಂಡ್ಬಿಟ್ಟು ಬಂದಿದ್ವಿ. ಸ್ವಲ್ಪ 4 ಮಂದಿಗಾರನು ಸ್ವೀಟ್ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಹೋಗೋಣಂತ ಅಲ್ಲಿ ಬಂದು ನಮಸ್ಕಾರ ಮಾಡಿ ಮತ್ತು ಸ್ವಾಮಿಗಳೆಲ್ಲ ಮಂಗಳಾರತಿ ಎಲ್ಲ ಮಾಡಿದ್ರು. ಅಂದರೆ ಇಲ್ಲಿ ಗುಡಿ ಕಟ್ಟಾಕತ್ತಾರ, ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಪತ್ರ ಸೆಟ್ ಥರ ಮಾಡಿಬಿಟ್ಟು ದೇವರಾನ ಇಟ್ಟಾರೆ. ಅಂದರೆ ಈಗ ಸ್ಟಾರ್ಟ್ ಆಗೈತಿ ಗುಡಿ ಕಟ್ಟೋದ್ರಿ. ಅಂದರೆ ಚಿಕ್ಕುನ್ ಕಾಲನಿ ಒಳಗಿದ್ದವ್ರಿಗೆ ಗೊತ್ತಿರುತ್ತೆ. ನೀವು ಎಲ್ಲಿ ಇರ್ತೀರಕ್ಕ ಅಂತ ಕೇಳಾಕತ್ತೀರಿ. ನಾವು ಚಿಕ್ಕುನ್ ಕಾಲನಿ ಕಡೆ ಇರ್ತೀವಿ ರೀ, ಹಾಗಾಗಿ ಅಲ್ಲೇ ಹೋಗಿ ನೈವೇದ್ಯನ ಮಾಡಿಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದೀವಿ ನೋಡ್ರಿ. ಅಂದರೆ ಪೂಜೆ ಮಾಡಮ್ದಾಗೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ, ನಾವೇ ಪೂಜೆ ಮಾಡಮ್ದಾಗ. ಹಾಗಾಗಿ ಫೈನಲಿ ಮನೆಗೆ ಬರೋಕ್ಕೆ ನನ್ನ ಮಗಳು ಉಪ್ಪಿಟ್ಟು ರೆಡಿ ಮಾಡಾಕತ್ತಿದ್ಲು. ಹೇಳಿ ಹೋಗಿದ್ದೆ, ನನಗೆ ಏನು ಇಷ್ಟ ಅಲ್ಲ ಅದನ್ನೇ ಅಷ್ಟಕ್ಕೆ ರೆಡಿ ಮಾಡಿಬಿಡು, ಹುಗ್ಗಿ ಸ್ವಲ್ಪ ನೀ ಮಾಡಿದ್ದಷ್ಟು ತಿನ್ನಕ್ಕೆ ಬರುತ್ತಂತ. ಈಗ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ರೇಷನ್ ಕೊಡಾಕತ್ತಾರಂತ ನೋಡಿಕೊಂಡು ಮತ್ತು ಅಲ್ಲಿ ಕೊಡಾಕತ್ತಿತ್ತಿಲ್ಲ, ಹಾಗಾಗಿ ಸ್ವಲ್ಪ ಮಾರ್ಕೆಟ್ ಒಳಗೆ ಹೋಗಿ ಬರೋಣಂತೇಳಿ ನಾನು ಮತ್ತು ನಮ್ಮ ಮನೆಯವರು ಹೊಂಟಿದ್ದೀವಿ ನೋಡ್ರಿ. ಅಂದರೆ ಕುಟ್ಟೋಕಲ್ಲಿ ನೋಡ್ಕೊಂಬರೋಣಂತೇಳಿ ಹೊಂಟಿದ್ದು. ಇವತ್ತು ರಥಸಪ್ತಮಿ ಐತಿ ಮತ್ತು ತೊಂದರೆ ಇತ್ತು ಅಂತ ಹೊಂಟಿದ್ರಿ. ಇದು ನಮ್ಮ ಬಿಜಾಪುರ ಒಳಗಿನ ಮೇನ್ ರೋಡ್ ಅಂದರೆ ಗಾಂಧಿ ಚೌಕ್ ಕಡೆ ಹೊಂಟಿದ್ದು ನೋಡ್ರಿ. ಇವತ್ತು ಬೆಳಗ್ಗೆ 10 ಗಂಟೆ ಆಗಿ ಟೈಮ್ ಯಾವ ಥರ ಐತೆ ಅಂತೇಳಿ. ಅದರದ್ದೇ ಸಂಜೆ ಬಂದ್ಬಿಟ್ರೆ ಫುಲ್ ರಶ್ ಇರುತ್ತೆ. ಅಂದರೆ ಬೆಳಗಿನ ಜಾವ ಮಾತ್ರ ಸ್ವಲ್ಪ ಖಾಲಿ ಇರ್ತೈತಿ. ಅಂದರೆ ಕೆಲ್ಸಕ್ಕೆ ಹೋಗೋರು ಮತ್ತು ಅಷ್ಟೇ ಸ್ವಲ್ಪ ಜನ ಇರ್ತಾರೋ. ಅಂದರೆ 8 ಗಂಟೆ ತನಕ ಯಾರೂ ಇರೋಂಗಿಲ್ಲ. 8 ಗಂಟೆ ಮೇಲೆ ಸ್ವಲ್ಪ ಈ ಥರ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಜನನ. ಈಗಿದ್ರೆ ನಾವು ಗಾಂಧಿ ಚೌಕ್ನ ಹಾಯಿಸ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಆಮೇಲೆ ಅದು ಕುಟ್ಟೋಕಲ್ಲ ನೋಡ್ಕೊಂಬರ್ಬೇಕ್ರಿ. ನಮ್ಮ ಬಿಜಾಪುರ ಯಾವ ಥರ ಐತಿ ಬೆಳಗಿನ ಜಾವ ಅಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಳಕತ್ತಿದ್ದು. ಆಲ್ಮೋಸ್ಟ್ ನಮ್ಮ ಬಿಜಾಪುರದಾಗ ಇರೋರಿಗೆ ಗೊತ್ತಿರುತ್ತೆ. ಅಂದರೆ ಸಂಜೆ ಮುಂದಾಗ ಬಂದುಬಿಟ್ರೆ ಏನು ಗೊತ್ತಾಗಂಗಿಲ್ಲ ರೀ, ಫುಲ್ ಜನನ ತುಂಬಿರ್ತಾರೋ. ಆದರೆ ಬೆಳಗಿನ ಜಾವ ಮಾತ್ರ ಫುಲ್ ಖಾಲಿ. ಇನ್ನೂ ಅಂಗಡಿ ಎಲ್ಲ ಜಾಸ್ತಿ ತೆಗ್ದಿರಲ್ಲ, ಹಾಗಾಗಿ ಜನನೂ ಜಾಸ್ತಿ ಇರೋಂಗಿಲ್ಲ. ಹಾಗಾಗಿ ಈಗ ನಾವು ಹೊಂಟಿದ್ದೀವಿ ನೋಡ್ರಿ. ಇದೇನು ಈಗ ಬರುತ್ತಲ್ಲ ಅದು ಗಾಂಧಿ ಚೌಕ್ ಅಂತ ಹೇಳ್ರಿ. ಅಂದರೆ ನಮ್ಮ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲಾರ್ದವ್ರಿಗೆ ಹೇಳಾಕತ್ತಿದೆ ಅಷ್ಟೇ ರೀ. ಈಗ ಗಾಂಧಿ ಚೌಕಿಂದ ಲೆಫ್ಟನ್ನು ತಿರ್ಕೊಂಡ್ಬಿಟ್ಟು ಸೀದಾ ಹೋಗಿ ಬಸವ ಸರ್ಕಲ್ ಹತ್ರ ಮತ್ತು ರೈಟ್ ತೊಗೊಂಡ್ಬಿಟ್ಟು ಸೀದಾ ಹೋದ್ರೆ ಐತ್ರಿ. ಅಲ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಅಂತೇಳಿ ಐತಿ. ಅಂದರೆ ಬ್ಯಾಕ್ ಸೈಡ್ ಒಂದು ಹೊಂಡ ಥರ ಐತಿ. ಅಲ್ಲಿ ಅದು ಕುಟ್ಟೋಕಲ್ಲ ಅದಾವ್ರಿ. ನಾನು ಒಂದು ಸಲ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದಾಗ ಅಲ್ಲಿ ನೋಡಿದ್ದು, ನಾನು ತಂದಿದ್ದು ಸಣ್ಣ ಕುಟ್ಟೋಕಲ್ಲನ ಅಲ್ಲೇ ತೊಗೊಂಡು ಬಂದಿದ್ದು. ಇವತ್ತು ನೋಡಿ ಚಲೋ ಸಿಕ್ಕರೆ ತರೋಣಂತ ಹೊಂಟಿದ್ದು ನೋಡ್ರಿ. ನಮ್ಮ ಬಿಜಾಪುರ ಯಾವ ಥರ ಐತಿ, ಇಷ್ಟ ಐತಿ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ಬಿಜಾಪುರ ಸಿಟಿ ಬಸ್ ನೋಡ್ರಿ, ಇವಂತೂ ಫುಲ್ ಇನ್ನೊಂದು ತಾಸು ಬಿಟ್ಟರೆ ರಶ್ ಇರ್ತೈತಿ. ಅಂದರೆ ಜನ ಹೊರಗಡೆ ಹೋಗಂದಾಗ ರಶ್ ಇರೋದಲ್ರಿ. ಇವಾಗ ಬೆಳಗ್ಗೆ ಎಲ್ಲ ಸ್ವಲ್ಪ ಖಾಲಿ ಐತೆ ಅಷ್ಟೇ ರೀ. ಇದು ಬಸವ ಸರ್ಕಲ್ ನೋಡ್ರಿ. ಕಿತ್ತೂರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ನು ನೆಕ್ಸ್ಟ್ ಅಂದರೆ ಹಾಕ್ತೀನಿ ರೀ. ಅಂದರೆ ಮೊನ್ನೆ ಓಪ್ನಿಂಗ್ ಆಯಿತು, ದೊಡ್ಡ ಫಂಕ್ಷನ್ ಎಲ್ಲ ಮಾಡಿದ್ರು. ನಮಗೆ ಬರೋಕ್ಕಾಗಿಲ್ಲ ರೀ. ಅಂದರೆ ನಾವು ವಿಡಿಯೋದೊಳಗೆ ಅಷ್ಟೇ ನೋಡಿದ್ದು. ಹಾಗಾದ್ರೆ ಈಗ ನಾವು ಬಸ್ ಸ್ಟ್ಯಾಂಡ್ ಕಡೆಯಿಂದ ಅಂದರೆ ಇವತ್ತು ರವಿವಾರಲ್ಲ, ಹಾಗಾಗಿ ಇಲ್ಲಿ ಅಂತಾರೆ ಕೋಳಿ ಎಲ್ಲ ಮಾರಾಕ ಕುಂತಿದ್ರು. ಫುಲ್ ಜವಾರಿ ಕೋಳಿ ಸಿಗ್ತಾವ್ರಿ ಇಲ್ಲಿ ರವಿವಾರಕ್ಕೊಮ್ಮ. ಅಂದರೆ ನಾವು ಹೋಗಮ್ದಾಗ ನೋಡಿದ್ದು, ಹಾಗಾಗಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದು. ಹಾಗಾದ್ರೆ ಈ ಕಡೆ ಬಂದ್ರೈತಿ. ಇಲ್ಲೇ ಅದು
ಕೋಳಿ ಎಲ್ಲ ದಾಟದ ಮೇಲೆ ಇಲ್ಲಿ ಲೆಫ್ಟ್ ಸೈಡ ತಿರ್ಕೊಂಡ್ರಾಯ್ತು, ಅಲ್ಲೇ ಅವು ಬಿಸು ಕಲ್ಲು ಮತ್ತು ಕುಟ್ಟೋ ಕಲ್ಲು ಎಲ್ಲ ಸಿಗ್ತಾವ್ರಿ. ಹಾಗಾರಿ ಅಲ್ಲೇ ಬಂದಿದ್ದು. ಇವತ್ತು ಅದ್ರ ರೇಟೆಲ್ಲ ಕೇಳಿದ್ದು ನಾನು. ಇದು ಏನೈತೆ ಅಲ್ರಿ, ಇದು ದೊಡ್ಡದು 1200 ರೂಪಾಯಿ, 1100, 1000, 800 ಈ ಥರ ಹೇಳಾಕತ್ತಿದ್ರು. ಸ್ವಲ್ಪ ಬಾರ್ಗಿನ್ ಮಾಡಿಬಿಟ್ರೆ ಇನ್ನು 100, 150, 200 ರೂಪಾಯಿ ಕಮ್ಮಿ ಮಾಡ್ತಾರೋ ಅಂದ್ರೆ ಮೊನ್ನೆ ನಾನು ನಮ್ಮ ಮನೆಯೊಳಗಿನ ಬಿಸುಕಲ್ಲ ತೋರಿಸಿದಾಗ ರೇಟ್ ಎಷ್ಟು ರೀ ಅಕ್ಕ, ಹೇಳ್ರಿ ಅಕ್ಕ ಅಂತ ಅನ್ನಕತ್ತಿದ್ರು. ನಮ್ಮ ಮನೆಯೊಳಗಿನ ಬಿಸುಕಲ್ಲು ಏನೈತೆ ಅಲ್ರಿ, ಒಂದು 600 ರೂಪಾಯಿ ಒಳಗಡೆ ಸಿಗ್ತೈತೆ ನೋಡ್ರಿ. ಅದನ್ನೇ ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ಬಾರ್ಗಿನ್ ಮಾಡಿ ಚೌಕಾಶಿ ಮಾಡಿ ತೊಗೊಂಡ್ಬಿಟ್ರೆ ಇನ್ನು ಕಮ್ಮಿ ಆಗುತ್ತೆ. ಇದೇನು ಕುಟ್ಟೋಕಲ್ಲ ಐತಲ್ಲ, ಒಂದು 400 ರೂಪಾಯಿ ಹೇಳಾಕತ್ತಿದ್ರು. ಒಂದು 300, 350 ರೂಪಾಯಿದಾಗ ಕೊಡ್ಬೋದು. ಸಾಂಡ್ ಏನಿತ್ತಲ್ಲ 100, 150 ರೂಪಾಯಿದಾಗ ಕೊಡ್ತಾರೆ. ಕೇಳ್ಬೇಕು, ಸ್ವಲ್ಪ ಕೇಳಿ ನೋಡಿ ಮಾಡಿ ತಂದುಬಿಟ್ರೆ ಪರವಾಗಿಲ್ಲ, ತೊಗೋಬೋದು. ಆನ್ಲೈನ್ ಒಳಗೂ ತರಿಸ್ಬೋದು. ಅಂದರೆ ನೋಡಿಬಿಟ್ಟು ಗೊತ್ತಾಗಂಗಿಲ್ಲಲ್ಲ ಎಷ್ಟು ಇಂಚು ಐತಿ, ಯಾವ ಥರ ಐತಿ ಅಂತ. ಇಲ್ಲೇ ನೋಡಿ ಬಂದು ತೊಗೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ. ನಾನು ಒಂದು ಕುಟ್ಟೋಕಲ್ಲು ತರಬೇಕಂತ ಹೋಗಿದ್ದು. ನನಗೆ ಬೇಕಾಗಿದ್ದ ಡಿಸೈನ್ ಇತ್ತು, ಬಟ್ ಸಾಂಡ್ ಹಾಗಾಗಿ ನಾನು ತೊಳಕ್ಕೆ ಹೋಗಲಿಲ್ಲ ರೀ. ಹಾಗಾದ್ರೆ ಭಾಳ ಎಲ್ಲ ಥರ ವೆರೈಟಿ ಅದಾವು. ಇವು ಮತ್ತು ಕೆಳಗಡೆ ಫಸ್ಟೆಲ್ಲ ಯೂಸ್ ಮಾಡ್ತಿದ್ವಲ್ಲ, ಅವು 200, 300 ರೂಪಾಯಿದಾಗ ಕೊಡ್ತಾರೋ ನೋಡಿರಿ. ಈ ಥರ ಅದಾವು. ಅಂದರೆ ನೀವು ಆ ಕಡೆ ಹೋದರೆ ವಿಡಿಯೋ ಶೇರ್ ಮಾಡ್ಕೊರಿ ಅಂತ ಅಂದಿದ್ರಿ, ಹಾಗಾಗಿ ಇವತ್ತು ನಾನು ಶೇರ್ ಮಾಡ್ಕೊಂಡಿದ್ದು. ಈ ಕಡೆ ಫೈನಲಿ ಅದನ್ನೆಲ್ಲ ನೋಡಿಬಿಟ್ಟು ನಾವು ನಮ್ಮ ಮನೆಯವ್ರು ಅಂದರು ಇಲ್ಲಿ ಸರಿ ಇಲ್ಲ ಅಂತ ಅನ್ನಕತ್ತಿ, ಅಲ್ಲಿ ಏನಂತಾರು ಸ್ಟೇಡಿಯಂ ಕಡೆನೂ ಸಿಗ್ತಾವು ನೋಡೋಣ ಅಂತ ಹೊರಟಿದ್ವಿ. ಅಲ್ಲಿ ಎಲ್ಲ ಕಡೆ ನೋಡಿದ್ವಿ, ಸಿಗಲಿಲ್ಲ ರೀ. ಇದೇನೈತಿಲ್ಲ ಇಲ್ಲಿ ಗಗನ್ ಮಾಲ್ ಅಂತೇಳಿ, ನಮ್ಮ ಕಡೆ ಹಂದಿ ಮಾಲ್ ಅಂತ ಅಂತಾರೋ ಅಂದರೆ ಇಲ್ಲೆಲ್ಲ ಫಸ್ಟ್ ಜಾಸ್ತಿ ಹಂದಿ ಇದ್ರಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ನೀಟೆಲ್ಲ ಮಾಡ್ಯಾರು. ಈ ಕಡೆ ಸ್ವಲ್ಪ ಗಡ್ರೆಲ್ಲ ಐತಲ್ಲ, ಹಾಗಾಗಿ ಅದರ ಇತಿಹಾಸ ಇರುತ್ತಾವ್ರಿ. ಅದ್ರ ಬಗ್ಗೆ ನನಗೆ ಅಷ್ಟೊಂದೇನು ಗೊತ್ತಿಲ್ಲ. ಅಂದರೆ ಕೇಳಿದ್ದೀನಿ, ಬಟ್ ಅದು ನೆನಪಿಟ್ಕೊಂಡು ಹೇಳಕ್ಕೆ ಅಷ್ಟೊಂದು ನನಗೆ ಅಂದರೆ ನೆನಪಿಲ್ಲ ಅಷ್ಟೇ ರೀ. ಅದು ಒಂದೊಂದೇ ನಮ್ಮ ಬಿಜಾಪುರದೊಳಗೆ ಐತಿಹಾಸಿಕ ಏನು ಪ್ಲೇಸ್ಗಳು ಅದಾವಲ್ಲ, ಎಲ್ಲದಕ್ಕೂ ಇತಿಹಾಸ ಇರ್ತಾವೆ. ಅದ್ರ ಬಗ್ಗೆ ತಿಳ್ಕೊಂಬಿಟ್ಟು ಹೇಳಬೇಕಾಗುತ್ತೆ. ಈಗ ಫೈನಲಿ ನಾವು ಸ್ಟೇಡಿಯಂ ಕಡೆ ಹೊಂಟಿದ್ದೀವಿ ನೋಡ್ರಿ. ಇಲ್ಲಿ ಅಂಬೇಡ್ಕರ್ ಸರ್ಕಲಿಂದ ಲೆಫ್ಟ್ ತಿರ್ಕೊಂಬಿಟ್ಟು ನಿನ್ನ ಸ್ಟೇಡಿಯಂ ಕಡೆ ಅಷ್ಟು ನೋಡ್ಕೊಂಬರೋಣ ಅಂತೇಳಿ ಇವತ್ತು ಫೈನಲಿ ಬಿಜಾಪುರ ಅರ್ಧ ಸುತ್ತ ಹಾಕ್ದಂಗೆ ಆಯ್ತು ನೋಡ್ರಿ. ಅಂದರೆ ಎಲ್ಲ ಕಡೆ ನೋಡ್ಕೊತ ಹೋಗ್ಬಿಟ್ರೆ ಎಲ್ಲಿಗೆ ಸಿಗ್ತಾವೆ ಅಂತೇಳಿ ಹೋಗ್ತಾ ಇದ್ವಿ. ಫೈನಲಿ ಅವು ಸಿಗಲಿಲ್ಲ, ವಾಪಸ್ ಮನೆಗೆ ಬರಬೇಕಾಯ್ತು. ಖಾಲಿ ಕೈಲೇ ರೀ. ಹಾಗೆ ಆಗುತ್ತಾ ಅಂದ್ಕೊಂಡಿದ್ದು ಕೆಲವೊಂದು ಸಲ ಸಿಗಂಗಿಲ್ಲ ರೀ. ಏನಕ್ಕ ಭಾಳ ಪ್ರವಚನ ಹೇಳಾಕತ್ತೀರಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ವಿಡಿಯೋ ಎಲ್ಲ ಮಾಡಿದ್ದು ಅಂದರೆ ನಾನು ವಿಡಿಯೋ ಮಾಡಿದ್ದು 2 ಅವರ್ ಆಗಿತ್ತು ರೀ, 2 ದಿವಸದ್ದು. ಆದ್ರೂ ಅದನ್ನ 33 ನಿಮಿಷಕ್ಕೆ ಎಡಿಟ್ ಮಾಡಬೇಕಾದ್ರೆ ಎಷ್ಟು ಟೆನ್ಷನ್ ಆಗಿರಬಾರ್ದು. ಆಗುತ್ತೆ, ಪರವಾಗಿಲ್ಲ. ಬಟ್ ಇವತ್ತೆಲ್ಲ ನಾವು ಸಕ್ಸಸ್ ಸಿಗ್ತೈತೆ ಅಂತ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ನೀವು ಆದಷ್ಟು ಸಪೋರ್ಟ್ ಮಾಡಿಬಿಟ್ರೆ ಆದಷ್ಟು ಬೇಗ ಸಕ್ಸಸ್ ಅನ್ನೋದು ನಮಗೂ ಸಿಗುತ್ತಲ್ರಿ. ಇಲ್ಲೇ ನೋಡಾಕತ್ತಿದ್ವಿ. ಇಲ್ಲಿ ಫಸ್ಟ್ ಇರ್ತಿದ್ವು ಅಂದರೆ ನಮ್ಮ ಮನೆಯವ್ರು ಒಂದು ಸಲ ನೋಡಿದ್ರೆ ಅಂತ, ಇಲ್ಲಿ ಏನೋ ಬರ್ನಿ ಎಲ್ಲ ಇಟ್ಟಿದ್ರಲ್ಲ ಅಲ್ಲಿ ಇರ್ತಾವೆ ಕೆಲವೊಂದು ಸಲ ಅಂತ ನೋಡ್ಕೊಂಡು ಸಿಗಲಿಲ್ಲ. ವಾಪಸ್ ಮನೆಗೆ ಸ್ವಲ್ಪ ಕಾಯಿಪಲ್ಯ ತೊಗೊಂಡು ಬಂದ್ವಿ. ಅಂದರೆ ಇವತ್ತು ರವಿವಾರ ಅಲ್ರಿ, ಹಾಗಾಗಿ ನೋಡಿದಾಗೆಲ್ಲ ತೊಗೋಬೇಕಂತ ಅನ್ಸುತ್ತೆ. ಖರ್ಚಾಗಂಗಿಲ್ಲ ರೀ, ಹಾಗಾಗಿ ಜಾಸ್ತಿ ತರಕ್ಕೆ ಹೋಗಂಗಿಲ್ಲ. ಜಾಸ್ತಿ ಜನ ಇದ್ಬಿಟ್ರೆ ಅಂದ್ರೆ ಖರ್ಚಾಗುತ್ತೆ. ನನ್ನ ಮಗಳಿಗೆ ಬದ್ನಿಕಾಯಿ, ಚೌಳಿಕಾಯಿ, ಹೀರೆಕಾಯಿ, ಬೆಂಡೆಕಾಯಿ ಇಂಥವೆಲ್ಲ ಇಷ್ಟನೇ ಆಗಲ್ಲ. ಮತ್ತು ಅವೇನೇ ಜಾಸ್ತಿ ಇರ್ತಾವಲ್ಲ, ಅದಕ್ಕಾಗಿ ಇನ್ನು ಬೆಂಡೆಕಾಯಿ, ಬದ್ನಿಕಾಯಿ ಎಲ್ಲ ಅದಾವು. ಅದಕ್ಕೆ ಕಾಯಿಪಲ್ಯ ತರಕ್ಕೆ ಹೋಗಲಿಲ್ಲ ರೀ. ಅಂದರೆ ಫ್ರೆಶ್ ಆಗಿದ್ದಾಗ ಇನ್ನಷ್ಟು ತೊಗೋಬೇಕಂತ ಅನಿಸುತ್ತೆ. ಚಕ್ಕು ತೊಗೊಂಡು ಬಂದಿದ್ರಿ. ನಮ್ಮ ಮನೆಯವರಿಗೆ ಚಕ್ಕು ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲ, ಜ್ಯೂಸ್ ಮಾಡಿಕೊಡ ಅಂತ ನಿಂತು ಬಿಡ್ತಾರೆ. ಹಾಲು ತಂದಿಲ್ಲ, ನಾಳೆ ಮಾಡಿಕೊಡ್ನ ಅಂತ ನಮ್ಮ ಮನೆಯವರಿಗೆ. ಟೇಸ್ಟ್ ಅದಾವಿಲ್ಲರಿ ನೋಡ್ರಿ ಅಂತ, ಟೇಸ್ಟ್ ಅದಾವು, ಜ್ಯೂಸ್ ಮಾಡಿಕೊಡು ಅಂತ ಅನ್ನಕತ್ತಿದ್ರು. ನೋಡೋಣ ಸಂಜೆಗೆಲ್ಲ ನಾಳೆ ಮಾಡಿಕೊಡ್ನಂತ. ಹೀಗಿದ್ರೆ ಅದನ್ನ ತೆಗೆದಿಟ್ಟು ಇನ್ನು ಅಡುಗೆ ಮಾಡ್ಬೇಕು ನೋಡ್ರಿ. ಸುತ್ತಾಡಿ ಬರಾಟಿಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಇನ್ನಿದ್ರೆ ಅವನ್ನೆಲ್ಲ ತೆಗೆದಿಟ್ಟು ಆಮೇಲೆ ಅಡುಗೆ ಮಾಡಬೇಕು. ಚಪಾತಿ ಪಲ್ಯ ಮಾಡೋದಂತ ಅಂದ್ಕೊಂಡಿದ್ದೀನಿ. ಮೂಲಂಗಿ ಪಲ್ಯ ಏನೈತಂದ್ರೆ ಅದನ್ನ ವೇಸ್ಟ್ ಮಾಡೋಕ್ಕೆ ಹೋಗಂಗಿಲ್ಲ. ಅದನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಪಲ್ಯ ಮಾಡಬೇಕು. ಭಾಳ ಮಸ್ತ್ ಆಗೋದ್ರಿ. ಮತ್ತು ಅಜ್ವೈನ್ ತೊಗೊಂಡು ಬಂದಿದ್ದೆ. ಭಾಳ ಅಂದ್ರೆ ಭಾಳ ಫ್ಲೇವರ್ ಆಗಿದ್ದು. ಅಂದರೆ ನಾವು ಹೊರಗಡೆಯಿಂದ ತಂದಿರ್ತೀವಲ್ರಿ, ಅಂಗಡಿನೂ ಅಷ್ಟು ಸ್ಮೆಲ್ ಇರೋಂಗಿಲ್ಲ. ಇವು ಭಾಳ ಸ್ಮೆಲ್ ಇದ್ದು, ಜವಾರಿ ಇದ್ದು ಅನ್ಸೋತ್ರಿ. ಹಂಗಾಗಿ ತಂದಿದ್ದೆ. ತಂದು ಕ್ಲೀನ್ ಮಾಡಿ ಡಬ್ಬಿಗೆ ಹಾಕಿ ಇಟ್ಬಿಟ್ಟು ಈಗಿದ್ರೆ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಈಗ ಅಡುಗೆ ಚಪಾತಿ ಮಾಡೋಣಂತ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಮತ್ತು ಟೊಮೊಟೊ ಚಟ್ನಿ ಮತ್ತು ಮೂಲಂಗಿ ಪಲ್ಯ ಮಾಡ್ರಾಯ್ತು. ನನ್ನ ಮಗಳಿಗೆ ಏನು ಕೆಲಸ ನೋಡ್ರಿ, ಮ್ಯಾಗಿ ಮಾಡ್ಕೊಂಡು ತಿನ್ನೋದು, ಪಾನಿಪುರಿ ಮಾಡ್ಕೊಂಡು ತಿನ್ನೋದು, ಇದೇ ಕೆಲಸ ಆಗ್ಬಿಟ್ಟೈತಿ. ಈಗಿನ ಮಕ್ಕಳಿಗೆ ಎಷ್ಟೇ ಹೇಳಿದ್ರೂ ಕೇಳಂಗಿಲ್ಲ ರೀ. ರೊಟ್ಟಿ ಚಪಾತಿ ಇಷ್ಟನೇ ಆಗಲ್ಲ. ನಮ್ಮ ತನೋಬ್ಬಕ್ಕಿ ಹಾಗೆ ಅದಾಳು. ಏನು ಮಾಡೋಕ್ಕೆ ಎಷ್ಟೇ ಬೈದು ಬಿಟ್ರು ಊಟನೇ ಒಲ್ಲಂತ ಕುಂತು ಬಿಡ್ತಾವೆ. ಇಲ್ಲಾಂದ್ರೆ ಏನ್ರಿ ಈ ಥರ ಮ್ಯಾಗಿ ಮಾಡ್ಕೊಂಡು ತಿಂದೆ, ಅದನ್ನ ಮಾಡ್ಕೊಂಡು ತಿಂದೆ ಅಂತ ಮಾಡೋದು.
ಈಗ ನಾನು ಟೊಮೆಟೊ ಚಟ್ನಿ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಈ ಕಡೆ ಹಣ್ಣು ಅಲ್ಲ, ಈ ಕಡೆ ಕಾಯಿನೂ ಅಲ್ಲ, ಆ ಥರ ಟೊಮೆಟೊ ಇರ್ತಾವಲ್ಲ, ಅದ್ರ ಚಟ್ನಿ ಭಾಳ ಮಸ್ತ್ ಆಗುತ್ತೆ. ಈಗ ಫಸ್ಟಿಗಿದ್ರೆ ನಾನು ಒಂದು 8-10 ಮೆಣಸಿನ್ಕಾಯಿನ ಎಣ್ಣೆ ಹಾಕ್ದೇ ಹುರ್ಕೋಬೇಕ್ರಿ. ಎಣ್ಣೆ ಹಾಕಿಬಿಟ್ರೆ ಏನಿಲ್ಲ ಘಾಟ್ ಹೇಳೋದಂದ್ರೆ ಕಾಂಟ್ ಹೇಳೋದೈತಿ, ಹಾಗಾಗಿ ಹಂಗನ ಹುರಿಯಾಕ ಇಟ್ಟಿದ್ದು. ಈ ಕಡೆ ನಾನು ಇಲ್ಲಿ ಒಂದು 3 ಟೊಮೆಟೊನ ತೊಗೊಂಡಿದ್ದು. ಅಂದರೆ ಈ ಕಡೆ ಹಣ್ಣು ಅಲ್ಲ, ಈ ಕಡೆ ಕಾಯಿನೂ ಅಲ್ಲ. ಇದಕ್ಕೆ ನಮ್ಮ ಕಡೆ ದ್ವಾರ ಟೊಮೆಟೊ ಅಂತೀವಿ. ಅದನ್ನ ಚಟ್ನಿ ಮಾತ್ರ ಭಾಳ ಟೇಸ್ಟ್ ಆಗುತ್ತೆ ರೀ. ಈಗಿದ್ರೆ ನಾನು ಒಂದು 3 ಟೊಮೆಟೊನ ಈ ಥರ ದಪ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಕಡೆ ಏನು ಹಸಿ ಮೆಣಸಿನ್ಕಾಯಿ ಹುರಿಯಾಕೆ ಇಟ್ಟಿದ್ದೆ ಅಲ್ರಿ, ಅವನ್ನ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದಕ್ಕನ ಟೊಮೆಟೊ ಏನು ಕಟ್ ಮಾಡಿಟ್ಟಿರ್ತೀವಲ್ಲ ಆ ಟೊಮೆಟೊನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ರೀ. ಇದು ಚಪಾತಿಗೆ, ರೊಟ್ಟಿಗೆ, ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಏನಂತಾರೆ 2 ದಿವಸ ತಿನ್ಬೋದು ಮಾಡಿಟ್ರಿ. ಈಗಿದ್ರೆ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೆ ರೀ. ಟೊಮೆಟೊ ಚಲೋತ್ನಾಗೆ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ 1-2 ಚಮಚದಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ ರೀ. ಮತ್ತು 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೋಬೇಕ್ರಿ. ಅಂದರೆ ಟೊಮೆಟೊ ಎಲ್ಲ ಚಲೋತ್ನಾಗ ಮೆತ್ತಗಾದ್ಮೇಲೆ ಇವನ್ನ ಹಾಕಬೇಕಾಗುತ್ತೆ. ಜಾಸ್ತಿ ಹೊತ್ತು ಏನು ಹುರಿಯೋದು ಬೇಕಾಗಿಲ್ಲ. ಬೆಳ್ಳುಳ್ಳಿ ಮತ್ತು ಎಳ್ಳು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ರಾಯ್ತು. ಅವು ಮೆತ್ತಗಾಗ್ತಾವೆ ರೀ. ಆಮೇಲೆ ತಣ್ಣಗಾದ್ಮೇಲೆ ಚಟ್ನಿ ಮಾಡೋಕೆ ಬರುತ್ತೆ. ಈಗ ನಾನು ಇದನ್ನ ಹುರ್ಕೊಂಡಾದ್ಮೇಲೆ ಎತ್ತಿಡಾಕಂತೀನಿ ನೋಡಿರಿ. ಫಸ್ಟಿಗೆ ಏನು ಶೇಂಗಾನ ಹುರಿದಿಟ್ಟಿದ್ದಿಲ್ಲ ಅದು ಬಟ್ಟಲ್ಗೆ ಇದೆಲ್ಲ ತೆಗೆದ್ಬಿಟ್ಟು ತಣ್ಣಗಾದ್ಮೇಲೆ ಚಟ್ನಿ ಮಾಡೋದ್ರಿ. ಈಗ ಇದೇ ಬಾಣಲಿಗೆ ಏನೈತಿಲ್ಲ ನಾನು ಮೂಲಂಗಿ ಪಲ್ಯ ಮಾಡ್ಕೊಂಡ್ರೆ ಆಯ್ತಂತೆ. ಅದೇ ಬಾಣಲಿಗೆ ಫಸ್ಟ್ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕಿದ್ದೀನಿ ರೀ. ಮತ್ತು ಈಗ ನಾನು ಮೂಲಂಗಿ ಪಲ್ಯ ಇರುತ್ತಲ್ಲ, ಅಂದ್ರೆ ಮೂಲಂಗಿಯಿಂದ ಏನು ತಪ್ಪಲ ಬರುತ್ತಲ್ಲ, ಎಲೆ ಅಂತೀವಲ್ಲ, ಅದನ್ನ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ ರೀ ತೊಳೆದ್ಬಿಟ್ಟು. ಈಗ ಅದನ್ನ ಪಲ್ಯನ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿಬಿಟ್ಟು ಮುಚ್ಚಿಟ್ಟು ಪಲ್ಯ ಮಾಡ್ಕೊಂಡ್ರಾಯ್ತು. ಸಖತ್ತಾಗಿ ಬರುತ್ತೆ. ಇದಕ್ಕೆ ನೀರದು ಹಾಕಕ್ಕೆ ಹೋಗಬಾರ್ದು. ಅದು ಪಲ್ಯ ಒಳಗೆ ಜಾಸ್ತಿ ನೀರು ಇರುತ್ತಲ್ಲ, ಹಾಗಾಗಿ ಅದನ್ನೇ ಬೆಂದ್ಕೊಂಡ್ಬಿಡುತ್ತೆ, ಅಂದರೆ ಬೆಂದು ಬಿಡುತ್ತೆ. ಈಗ ಸ್ವಲ್ಪ ಖಾರದ ಪುಡಿನೂ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ 1 ನಿಮಿಷ ಮುಚ್ಚಿಟ್ಟು ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಇದಕ್ಕೆ ಬೇಕಂದ್ರೆ ನೀವು ಕಾಯಿ ತುರಿ ಅಥವಾ ಶೇಂಗಾ ಪುಡಿ ಮತ್ತಿಲ್ಲ ಬ್ಯಾಳಿನೂ ಹಾಕಿಬಿಟ್ಟು ಮಾಡ್ಕೋಬೋದು. ಅದನ್ನ ವೇಸ್ಟ್ ಮಾಡೋಕ್ಕಿಂತ ಈ ಥರ ಮಾಡಿಬಿಟ್ರಾಯ್ತು. ಇಬ್ಬರಿಗೆ ಪಲ್ಯ ರಗಡ ಆಗುತ್ತೆ ನೋಡಿರಿ. ಮತ್ತು ಟೇಸ್ಟ್ನೂ ಇರುತ್ತೆ. ಮತ್ತು ಮೂಲಂಗಿ ಪಲ್ಯ ತಿನ್ನೋದ್ರಿಂದ ಡೈಜೆಷನ್ನು ಚಲೋ ಆಗುತ್ತೆ. ಹಾಗಾಗಿ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಈ ಥರ ಪಲ್ಯ ಮಾಡಿರಿ, ಭಾಳ ಮಸ್ತ್ ಆಗುತ್ತೆ. ಈಗ ಅದನ್ನೂ ಪಲ್ಯ ರೆಡಿ ಮಾಡಿಟ್ಟು ಈ ಕಡೆ ಏನದು ಟೊಮೊಟೊ ಎಲ್ಲ ಹುರಿದು ಇಟ್ಟಿದ್ದೆ ಅಂದರೆ ಅದು ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡ್ರೆ ಆಯಿತು. ಭಾಳ ಮಸ್ತ್ ಇರುತ್ತೆ. ಮತ್ತು ಇದು ಚಟ್ನಿ ಮಾಡೋದೇನೈತಿಲ್ಲ, ಭಾಳ ಸಣ್ಣಗೆ ಪೇಸ್ಟ್ ಥರ ಮಾಡ್ಕೊಳಕ್ಕೆ ಹೋಗಬಾರ್ದು. ಆ ಥರ ಮಾಡಿಬಿಟ್ರೆ ಟೇಸ್ಟ್ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ಜಸ್ಟ್ ನಾವು ಮಿಕ್ಸಿಗೆ ಹಾಕಿಬಿಟ್ಟು ಈ ಥರ ಅದು ಮಿಕ್ಸಿ ಉಲ್ಟಾನ ಮಿಕ್ಸ್ ಮಾಡ್ಕೋಬೇಕು. ಜಸ್ಟ್ ಈ ಥರ ಮಾಡಬೇಕು ನೋಡಿರಿ. ಅದು ಕಲ್ಯಾಗ ಕುಟ್ಟಿರ್ತಾರೆ ದಪ್ಪಗೆ ಆಗುತ್ತೆ. ಇಲ್ಲಾಂದ್ರೆ ಕಲ್ಯಾಗ ಕುಟ್ಬಿಟ್ರಂತೂ ಇನ್ನೂ ಬೆಸ್ಟ್. ನಮಗೆ ಕಲ್ಯಾಗ ಕುಟ್ಟಕ್ಕೆ ಅಂದರೆ ಕುಟ್ಟಕ್ಕೆ ಆಗ್ಲಿಕ್ಕಂದ್ರೆ ಈ ಥರ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಚಟ್ನಿ ಮಾತ್ರ ಭಾಳ ಮಸ್ತ್ ಇರುತ್ತೆ. ಚಪಾತಿಗೆ, ರೊಟ್ಟಿಗೆ, ಬಿಸಿ ಅನ್ನಕ್ಕೆ ನೀವು ಮಾಡಿಬಿಟ್ಟು 2 ದಿವಸ ಯೂಸ್ ಮಾಡ್ಕೋಬೋದು. ಈಗಿದ್ರೆ ನಾನು ಚಟ್ನಿ ರೆಡಿ ಮಾಡಿ ಚಪಾತಿನೂ ಮಾಡಿಬಿಟ್ಟು ಮತ್ತು ನಮ್ಮ ಮನೆಯವ್ರಿಗೆ ಹೋಳಿಗೆ ಮಾಡಿಕೊಡ್ತೇರಿ. ಗೆಣಸಿನ ಹೂರಣ ಇಟ್ಟಿದ್ದೆ, ಅವರಿಗೆ ಭಾಳ ಇಷ್ಟ ಆಗ್ತಾವೆ. ಮತ್ತು ಬೆಳಗ್ಗೆ ಮಾಡಿದ ಹುಗ್ಗಿ ಎಲ್ಲ ಇತ್ತು. ತನಗೆ ಊಟ ಮಾಡಂತ ಕರೆದ್ಬಿಟ್ರು ಒಲ್ಲಂತಂದ್ಲು. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಊಟ ಮಾಡಾಕಂತೀವಿ ನೋಡ್ರಿ. ಊಟ ಮಾಡೋಣ ಬರೀ ಅಡುಗೆ ಎಲ್ಲ ಯಾವಾಗ ಮುಗಿದು ಯಾವಾಗ ಕೂಟ್ನಪ್ಪ ಅಂತ ಅನಿಸ್ಬಿಟ್ಟಿತ್ತು. ಫುಲ್ ಕಾಲೆಲ್ಲ ನುಸಾಕತ್ತಿದ್ದು. ಹಾಗಾಗಿ ನೀವಂತ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗಿದ್ರೆ ಟೈಮ್ 6 ಗಂಟೆ ಬಂದೈತೆ ನೋಡ್ರಿ. ನನ್ನ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ರಿ, ರಥಸಪ್ತಮಿನೂ ಐತಿ. ಸ್ವಲ್ಪ ಕುಕ್ಮ ಅದು ತೊಗೊಂಡು ಬಂದ್ರಾಯ್ತು ಅಂತೇಳಿ ಕುಕ್ಮ ಅಂದರೆ ಮನ್ಯಾಗ ಮಾಡಿದ್ದೆ. ಅದು ಕಪ್ಪಾಗ್ಬಿಟ್ಟಿತ್ತಲ್ಲ, ಚಾಕ್ಲೇಟ್ ಕಲರ್. ಹಾಗಾಗಿ ಇವತ್ತು ಹೊರಗಡೆಯಿಂದನೇ ತಂದಿದ್ದು. ಸ್ವಲ್ಪ ಆರ್ಗ್ಯಾನಿಕ್ವಾಗಿರೋದನ್ನು ತರಬೇಕ್ರಿ. ಅಂದರೆ ಕೆಲವೊಂದು ಅಂಗಡಿ ಒಳಗೆ ಸಿಗ್ತಾವ್ರಿ. ನಾನು ಮೊನ್ನೆ ಧೂಪ ತಂದಿದ್ದು, ಅದು ಸರಿನೇ ಇದ್ದಿದ್ದಿಲ್ಲ. ಹಾಗಾಗಿ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಡಬ್ಬಿ ಎಲ್ಲ ತೊಳೆದ್ಬಿಟ್ಟು ಇವತ್ತು ಧೂಪ ಅಂತೀವಿ, ಲೋಬಾನ ಅಂತೀವಲ್ರಿ, ಅದನ್ನೇ ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡ್ರಿ. ನಾನು 2 ಥರ ಮಿಕ್ಸ್ ಮಾಡಿಬಿಟ್ಟು ಧೂಪ ಹಾಕೋದು. ಅದು ಸ್ವಲ್ಪ ಯೆಲ್ಲೋ ಕಲರ್ ಮತ್ತು ಸ್ವಲ್ಪ ಕಪ್ಪು ಕಲರ್ ಬರುತ್ತೆ. ಫ್ಲೇವರ್ ಮಾತ್ರ ಅಂದ್ರೆ ಸ್ಮೆಲ್ ಚಲೋ ಇರುತ್ತೆ. ಹಾಗಾಗಿ ಮೊನ್ನೆ ತಂದಿದ್ದು ಈ ಥರ ಬಂದೈತೆ ನೋಡ್ರಿ. ಹಿಟ್ಟು ಥರ ಐತಿ. ಅದನ್ನ ಸ್ಮೆಲ್ಲು ಅಷ್ಟು ಸರಿ ಇಲ್ಲಾಂದ್ರೆ ಏನಂತಾರೋ ಸುವಾಸನೆ ಸರಿ ಬರಲಾಗಿತ್ತು. ಹಾಗಾಗಿ ಅದನ್ನ ಎತ್ತಿಟ್ಬಿಟ್ಟು ಇದನ್ನೆಲ್ಲ
ಅದಕ್ಕೆ ಡಬ್ಬಿಗೆ ಹಾಕಿ ಮಿಕ್ಸ್ ಮಾಡಿಬಿಡಾಕಂತೀನಿ ನೋಡ್ರಿ. ಅಂದ್ರೆ ನಾವು ಧೂಪ ಹಾಕೋ ಮುಂದಾಗ ಸ್ವಲ್ಪ ಅದಕ್ಕೆ ಬಿಳಿ ಸಾಸ್ಬಿ ಮತ್ತು ಲವಂಚದ ಬೇರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿಬಿಟ್ರೆ ಒಳ್ಳೇದಂತಾರು. ನಾನು ನೋಡಿದ್ದು ಕೆಲವೊಂದು ಸಲ ರೆಡಿ ಮಾಡಿ ಇಟ್ಟಿರ್ತೀನಿ ರೀ. ಮೊನ್ನೆ ಖಾಲಿ ಆಗಿತ್ತು, ಮಾಡಿಡಾಕನೇ ಆಗಿತ್ತಿಲ್ಲ. ಹಂಗಾಗಿ ಇವತ್ತು ಎಲ್ಲ ತಂದಿದ್ದೆಲ್ಲ ಅದನ್ನೇ ಮಿಕ್ಸ್ ಮಾಡಿ ಇಡಾಕಂತೀನಿ ನೋಡ್ರಿ. ಕಪ್ಪನ್ನು ಧೂಪ ಮತ್ತು ಅದು ಯೆಲ್ಲೋ ಕಲರ್ ಇದ್ದಿದ್ದು ಮತ್ತು ಸ್ವಲ್ಪ ಸಾಸ್ಬಿ ಮತ್ತು ಸ್ವಲ್ಪ ಲವಂಚದ ಬೇರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಧೂಪ ಹಾಕಕ್ಕೆ ಬರುತ್ತಂತೇಳಿ. ಅದು ಮೊನ್ನೆ ಮಾಡಿದ್ದು ಕುಕ್ಮ ಈ ಥರ ಆಗೈತಿ ನೋಡ್ರಿ. ಕಪ್ ಚಾಕ್ಲೇಟ್ ಆಗೈತಿ, ಅಂದರೆ ಬ್ರೌನ್ ಕಲರ್ ಆಗೈತಿ. ಅದು ನಾವು ಹಚ್ಕೊಂಡಾಗಾದ್ರೂ ಮತ್ತು ದೇವ್ರಿಗೆ ಹಚ್ಚಿದಾಗಾದ್ರೂ ಅಷ್ಟು ಚೆಂದ ಕಾಣಂಗಿಲ್ಲ ಅಂತೇಳಿ ಅದನ್ನ ಬೇರೆ ತಂದಿದ್ದು ಮತ್ತು ಕರ್ಪೂರನೂ ತಂದಿದ್ದು ಅದನ್ನೆಲ್ಲ ಡಬ್ಬಿಗೆ ಹಾಕಿ ಇಡಾಕಂತೀನಿ ನೋಡ್ರಿ. ಅಂದರೆ ನಾವು ಇಷ್ಟಿಷ್ಟ ಸಣ್ಣ ಸಣ್ಣ ಕೆಲಸ ಅಂತ ಅನ್ಸುತ್ತೆ, ಬಟ್ ಅದನ್ನ ಎಷ್ಟೋ ತನಕ ಟೈಮ್ ಹಿಡಿಯುತ್ತಲ್ರಿ, ಮಾಡಿದವ್ರಿಗೆ ಗೊತ್ತು. ಒಂದೊಂದಾಗೆಲ್ಲನೂ ಡಬ್ಬಿಗೆ ಹಾಕಿ ನೀಟಾಗಿ ಜೋಡಿಸ್ಬಿಟ್ರೆ ಆಯಿತು. ನಾವು ಯೂಸ್ ಮಾಡಮ್ದಾಗ ಈಜಿ ಆಗುತ್ತೆ ರೀ. ಅದನ್ನೆಲ್ಲ ತೊಗೊಂಡು ಮತ್ತು ಹೊಳ್ಳಿ ಕಸ ಹಾಕೋದು ನಂಗೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಒಂದೇ ಸಲಕ್ಕೆ ಏನಾರ ಮಾಡೋದಿದ್ರೆ ಎಲ್ಲ ಮುಗಿಸ್ಬಿಡ್ತೀನಿ. ಮತ್ತು ಇದು ನಾವು ಧೂಪ ಅಂತೀವಿ ರೀ, ಅಂದರೆ ನಾವು ಊದಿನ ಕಡ್ಡಿ ಬದಲು ಇದನ್ನೇ ಯೂಸ್ ಮಾಡೋದು ಭಾಳ ವರ್ಷದಿಂದ ರೀ. ಊದಿನ ಕಡ್ಡಿ ಯೂಸ್ ಮಾಡೋಕೆ ಹೋಗಬಾರ್ದು ಅಂತಾರೆ. ಹಾಗಾಗಿ ಈ ಥರ ಧೂಪ ಸಿಗ್ತಾವೆ. ಅದು ಒಂದು 60 ರೂಪಾಯಿಗಿನ ಒಂದು ಬಾಕ್ಸ್ ಬರೋದು ರೀ, ಒಂದು ತಿಂಗಳ ಬರುತ್ತೆ. ಅದನ್ನೆಲ್ಲ ಡಬ್ಬಿಗೆ ಹಾಕಿ ಇಟ್ಟೆ ನೋಡ್ರಿ. ಈ ಥರ ಜೋಡಿಸಿ ಇಟ್ಬಿಟ್ರೆ ಆಯಿತು, ನಮ್ಮ ಕೆಲಸನೂ ಈಜಿ ಆಗುತ್ತಲ್ಲ. ಹಾಗಾಗಿ ಎಲ್ಲ ತೆಗೆದು ಪ್ಲಾಸ್ಟಿಕ್ ಒಂದೇ ಸಲಕ್ನೆಲ್ಲ ಗೋಳ ಮಾಡಿಬಿಟ್ಟು ಹೊರಗಡೆ ಹಾಕಿಬಿಟ್ರೆ ಆಯಿತು. ಹಾಗಾಗಿ ಎಲ್ಲ ತೆಗೆದಿಟ್ಟು ಈಗಿದ್ರೆ ನಾನು ದೇವರಿಗೆ ದೀಪನೂ ಹಚ್ಚಿಬಿಟ್ಟು ಧೂಪ ಬೆಳಗ್ಗೆ ಇದೇನು ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ರಿ, ಅದು ಆಕಳ ಸಗಣಿಯಿಂದ ಕುಲ್ ಮಾಡಿರ್ತೀವಲ್ಲ ಅದನ್ನ ಗ್ಯಾಸ್ ಮೇಲೆ ಇಟ್ಟು ಕೆಂಡ ಮಾಡಿಕೊಂಡು ಅದ್ರ ಮೇಲೆ ಹಾಕಿಬಿಟ್ಟು ಈ ಥರ ಮನೆಯೊಳಗೆಲ್ಲ ಅದ್ರದ್ದು ಹೊಗೆ ಕೊಡ್ತಾಯಿದ್ರೆ ನೆಗೆಟಿವಿಟಿ ಹೋಗುತ್ತೆ ಅಂತ ಹೇಳ್ತಾರೋ. ಹಾಗಾಗಿ ನಾನು ಕೆಲವೊಂದು ಸಲ ಅಂದರೆ ಮಂಗಳವಾರ ಶುಕ್ರವಾರ ಸ್ಪೆಷಲ್ ಡೇ ದಿವಸ ಹಾಕ್ತಾ ಇರ್ತೀನಿ ರೀ ಧೂಪನ. ಈಗ ಫೈನಲಿ ಧೂಪ ಎಲ್ಲ ಹಾಕಿ ಇನ್ನಿದ್ರೆ ನನ್ನ ಮಗಳಿಗೆ ಗೋಬಿ ಮಂಚೂರಿ ಬೇಕಂತ ನಾಕತ್ತಿದ್ಲು. ಹಾಗಾಗಿ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ತನು ಇದ್ರೆ ಫೋನ್ ಬಂದಿತ್ತು, ಮಾತಾಡ್ಕೊತ ನಿಂತಿಲ್ಲ ಅವ್ರ ಫ್ರೆಂಡ್ಸ್ ಸಂಗತ್ರಿ. ಹಾಗಾಗಿ ನಾನು ಈ ಕಡೆ ರೆಡಿ ಮಾಡಿಬಿಟ್ಟು ಫ್ರೈ ಮಾಡಾಕಂತೀನಿ ನೋಡ್ರಿ. ಹೆಲ್ಪ್ ಮಾಡಾಕತ್ತಿಲ್ಲ ತನು ಅದನ್ನ, ಅಂದರೆ ಒಗ್ಗರಣೆ ಹಾಕಕ್ಕೆ ಉಳ್ಳಾಗಡ್ಡಿ ಕ್ಯಾಪ್ಸಿಕಮ್ ಎಲ್ಲ ಬೇಕಾಗುತ್ತಲ್ಲ ಕಟ್ ಮಾಡಿ ಕೊಡಾಕತ್ತಿಲ್ಲ. ಹಂಗೆ ಮಾತಾಡ್ಕೊತ ಅದನ್ನೂ ರೆಡಿ ಮಾಡಿಬಿಟ್ರೈತಂತ, ಫ್ರೈ ಮಾಡಿಬಿಟ್ರೈತಂತ ಫ್ರೈ ಮಾಡಾಕಂತೀನಿ ನೋಡ್ರಿ. ಇದಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟು, ಕಾರ್ನ್ಫ್ಲವರು ಇಲ್ಲ ಮೈದಾ ಹಿಟ್ಟು, ಕಾರ್ನ್ಫ್ಲವರು ಇಲ್ಲ ಜೋಳದ ಹಿಟ್ಟು ಹಾಕಿದ್ರೂ ಚಲೋ ಆಗ್ತಾವೆ ರೀ. ಕೆಲವೊಂದು ಸಲ ಕೆಲವೊಂದು ರೀತಿ ಮಾಡಿರ್ತೀನಿ. ಇವತ್ತು ಸ್ವಲ್ಪ ಹಿಟ್ಟನ್ನು ಕಮ್ಮಿ ಬಳಸ್ಬಿಟ್ಟು ಮಾಡಿದ್ದು, ಅಂದರೆ ಫ್ಲವರ್ ಜಾಸ್ತಿ ಐತೆ ಅಂತೇಳಿ ಫೈನಲಿ ಎಲ್ಲ ರೆಡಿ ಮಾಡಿಬಿಟ್ಟು ಹಾಕಿ ಕೊಡಾಕಂತೀನಿ ನೋಡ್ರಿ. ಟೇಸ್ಟ್ ಮಸ್ತ್ ಇರುತ್ತೆ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೇ ಈ ಥರ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ. ನಮ್ಮ ಮನೆಯವರೇ ನನಗೆ 2 ಪೀಸ್ ಹಾಕಂತ ಹಾಕತ್ತಿದ್ರು. ಅದಕ್ಕಾಗಿ ತನೂ ಸಾಕೇನು ಪಪ್ಪ ಅಂತೇಳಿ ಕೇಳಾಕತ್ತಿದ್ಲು. ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ಇಷ್ಟ ಆಗಂಗಿಲ್ಲ ರೀ. ಅವ್ರಿಗೆ ಏನಿದ್ರು ಹುಗ್ಗಿ, ಹೋಳಿಗೆ, ಕೊಬ್ಬರಿ ಕಡುಬು ಅವದೇ ಇಷ್ಟ ಆಗ್ತಾವೆ. ಪಾನಿಪುರಿ ಮತ್ತು ಈ ಥರ ಗೋಬಿ ಮಂಚೂರಿ, ಚೂಡ, ಬಜ್ಜಿ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ಆ ಥರ ಮಾಡ್ತಾ ಇರ್ತಾರೆ. ಆದರೆ ಹೊಟ್ಟೆ ತುಂಬ ತಿಂದುಬಿಟ್ರೆ ಮತ್ತೆ ಹೊಳ್ಳಿ ಏನು ಅಡುಗೆ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ ರೀ. ಹಾಗಾಗಿ ಎಲ್ಲರಿಗೆ ಜಾಸ್ತಿ ಹಾಕಿ ಕೊಟ್ಟು ತಿನ್ನಂತ ಹೇಳ್ಬಿಡೋದು. ಚಪಾತಿನೂ ಚಟ್ನಿ ಇತ್ತು ಖರೆ, ಆದರೆ ಮಾಡಿದ್ದೆಲ್ಲ ಹಾಗೆ ಇಟ್ಬಿಟ್ರೆ ಮತ್ತು ನೆಕ್ಸ್ಟ್ ಡೇ ತಿನ್ನಕ್ಕೆ ಮನಸ್ಸಾಗಂಗಿಲ್ಲಲ್ಲ. ಹಾಗಾಗಿ ಎಲ್ಲರಿಗೆ ಪ್ಲೇಟ್ನ ಹಾಕಿ ಕೊಟ್ಬಿಟ್ರೆ ಆಯ್ತಂತ ಎಲ್ಲರಿಗೆ ಹಾಕಿ ಇಡಾಕಂತೀನಿ ನೋಡ್ರಿ. ಇನ್ನು ಮಸ್ತಾಗಿ ಏನಂತಾರು ಫ್ಲವರ್ ಮಂಚೂರಿ ಅಥವಾ ಗೋಬಿ ಮಂಚೂರಿ, ಅಂದರೆ ನಾವು ಇದಕ್ಕೆ ಫ್ಲವರನ್ನು ಯೂಸ್ ಮಾಡಿದ್ವಿ ಮತ್ತು ಗೋಬಿನೂ ಯೂಸ್ ಮಾಡಿಬಿಟ್ಟು ಮಾಡ್ಬೋದು. ಸಣ್ಣಗೆ ಕಟ್ ಮಾಡಿಬಿಟ್ಟು ಈ ಥರನೂ ಮಾಡ್ಬೋದು ರೀ. ಅದು ಮಸ್ತ್ ಇರುತ್ತೆ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ನಮಸ್ಕಾರ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀವಿ ರೀ.